श्वश्रुतयमातनोति तन्त्राणं विधत्ते पुनः सौख्याप्तिकरहानि साधनमलं भक्तिश्रुतिः उज्जयन् स्वापं प्रापयति श्रमापलतये कल्पावसाने च यः तं देवं पितरं पतिं गुरुतमं वन्दे रमावल्लभम्। नमस्ते प्राणेश प्रणतविभवाय वनिमगाः नमस्वामिं रामप्रियतमः हनुमन् गुरुगुण नमस्तुभ्यं भीमप्रबलतमकृष्णेष्टबलवन् नमः श्रीमन्मध्वप्रदिश दृशं नो जया फणिगणवरभूषः पार्वतीश्लाघ्यवेषः फलजनकृतरोषः खण्डितात्मीयदोषः सदरुणगिरिवासः शक्रसूर्यात्यधीशः परिकृतभवपाशः पातु मां पार्वतीशः। दुर्वाद्युरातमार्दककरिवरदमनोद्दामपञ्चास्य लीलाम् आतन्वन्मोदतीर्थागमगमनपयोराशि मन्थाचलश्रीः विख्यातः कण्डपल्ली स्थलवरवसतिः श्रीरघोत्तंसनामा दद्यात् वागर्थबोधं मम परमगुरुः ग्रन्थमेनं विधातुम् जन्माद्यस्य यतोऽन्वयात् इतरतश्चार्थेष्वविघ्नस्वदात् तेने ब्रह्म हृदाय आदिकवये मुह्यं तियं सूर्यः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीवेदान्तमहाचलं हि परितः संयोज्य सूत्राधिपं सद्वातागम पोषितात्महृदयं तत्पूर्वपक्षासुरैः सिद्धान्तोक्तिसुरेश्वरैश्च मतितो यः कृष्णदुग्धाम्बुधिः स्वीयानाम् अमृतं प्रयच्छति स माम् आयात् गुणोद्यन्मणिः। सिञ्जन्नूपुरशोभिपादयुगलां मन्दस्मितोद्यन्मुखीं कञ्जाक्षीं कुचभारभीरुविलसन् मध्यां पणत्कङ्कणां शम्भुवाद्यैः परिसेवितां सुवसनां जाम्बोनदालङ्कृताम् अम्बां तां प्रणतोऽस्मि कृष्णरमणीं लम्बालतां रुक्मिणीं। सत्सङ्गमानस सरोवर मध्यवर्ती कृष्णाम्रि चारुकमलार्पितचित्तवृत्तिः शास्त्रातिमञ्जुपदरञ्जित रम्य संसद आस्माकरत् सरसिजेस्तु समध्वहंसः। हरि ओम। ಈ ಒಂದು ದೀಪೋತ್ಸವದ ಮಾಸದಲ್ಲಿ ಅರ್ಥಾತ್ ಆಶ್ವಿನ ಹಾಗೂ ಕಾರ್ತಿಕ ಮಾಸ ಶರದ್ ಋತುವಿನ ಒಂದು ಸುಂದರವಾದಂತಹ ಪವಿತ್ರವಾದಂತಹ ಸಮಯ. ವಿಶೇಷವಾಗಿ ನವರಾತ್ರಿ ಹಬ್ಬ ಮುಗಿದು ಈ ಒಂದು
ದೀಪಗಳ ಆವಳಿ, ದೀಪಾವಳಿ ಹಬ್ಬ, ಒಂದು ಆಗಮನದ ಒಂದು ಕುತೂಹಲ ಇರುವಂತಹ ಒಂದು ದಿನಗಳು. ಇಂತಹ ದಿನಗಳಲ್ಲಿ ಕವಿ ಕುಲಗುರುಗಳಾದಂತಹ ವಾದರಾಜರು ಸಾರ್ವಭೌಮರಿಂದ ರಚಿತವಾದ ರುಕ್ಮಿಣೀಶ ವಿಜಯ, ಈ ರುಕ್ಮಿಣೀಶ ವಿಜಯದ ಒಂದು ಪ್ರವಚನ ಮಾಲಿಕೆಯನ್ನು ಈ ಒಂದು ಸುಂದರವಾದ ಒಂದು ಜ್ಞಾನ ಯಜ್ಞ ಇದೆ. ಇಂತಹ ಒಂದು ಈ ಕಾರ್ಯಕ್ರಮವನ್ನು, ಈ ಪ್ರವಚನ ಮಾಲಿಕೆಯನ್ನು ನಮ್ಮ ಕೊಪ್ಪಳದ ಸಪ್ತ ಸ್ವರ ಸಮೂಹ ದಾಸ ಸಾಹಿತ್ಯ ಇದರ ಒಂದು ಆಶ್ರಯದಲ್ಲಿ, ವಿಶೇಷವಾಗಿ ಇದರ ಸಂಸ್ಥಾಪಕರಾದಂತಹ ಗಿರೀಶ ಕುಲಕರ್ಣಿಯವರು ಒಂದು ಜ್ಞಾನಪ್ರಿಯರು ಹೌದು, ಹಾಗೂ ಒಳ್ಳೆಯ ಒಂದು ಜ್ಞಾನಧಾರೆಯನ್ನು, ಈ ತತ್ವಜ್ಞಾನದ ಧಾರೆಯನ್ನು ಎಲ್ಲ ವಿದ್ವಾಂಸರ ಮೂಲಕ ಅವರು ಈ ಸಜ್ಜನ ಜಗತ್ತಿಗೆ ಅವರು ಹರಿಸ್ತಾ ಇದ್ದಾರೆ. ಹಾಗಾಗಿ ನಾವು ತುಂಬ ಸಂತೋಷ ಪಡುವಂತಹ ಸಂಗತಿ. ನನಗಂತೂ ವೈಯಕ್ತಿಕವಾಗಿ ತುಂಬ ಒಂದು ಸಂತೋಷವನ್ನು ಕೊಟ್ಟಿದೆ ಇವರು ಮಾಡುವ ಈ ಒಂದು ಜ್ಞಾನಯಜ್ಞ ನೋಡಿ. ನಾವು ನಿಜವಾಗಲೂ ಕೂಡ ಸಂತೋಷ ಪಡಬೇಕಾಗಿದೆ. ಹಾಗಾಗಿ ಅವರಿಗೆ ರುಕ್ಮಿಣೀಶ ವಿಜಯ ಅಂತಲೇ ಎನಿಸಿದ ಒಂದು ಶ್ರೀಕೃಷ್ಣ ಪರಮಾತ್ಮನ ಒಂದು ಕಾರುಣ್ಯ ಅವರಿಗೆ ಇರಲಿ ಅಂತ ಪ್ರಾರ್ಥನೆ ಮಾಡಿ, ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಇವತ್ತು ಮತ್ತೆ ನಾಳೆ ಈ 2 ದಿನಗಳಲ್ಲಿ ಸಪ್ತಮ ಸರ್ಗ ರುಕ್ಮಿಣೀಶ ವಿಜಯದಲ್ಲಿ ಬರುವಂತಹ ಸಪ್ತಮ ಸರ್ಗ 7ನೇ ಸರ್ಗ ಹೇಗೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ, ರಾಮಾಯಣ ನಿರ್ಣಯದಲ್ಲಿ ಸುಂದರಕಾಂಡ ಅದು ಸಪ್ತಮ ಅಧ್ಯಾಯ ಅಂತ ಎನಿಸಿಕೊಂಡಿದೆ. ಸಪ್ತಮ ಅಧ್ಯಾಯ ಎನಿಸಿದ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರಿಂದ ರಚಿತವಾಗಿರುವಂತಹ ಮಹಾಭಾರತ ತಾತ್ಪರ್ಯ ನಿರ್ಣಯದ ಸಪ್ತಮ ಅಧ್ಯಾಯ ಸುಂದರಕಾಂಡ ಎಷ್ಟು ಸುಂದರವಾಗಿದೆ. ಅದರಂತೆ ರುಕ್ಮಿಣೀಶ ವಿಜಯದಲ್ಲಿಯೂ ಕೂಡ ಇಲ್ಲಿ ಸಪ್ತಮ ಸರ್ಗ 7ನೆಯ ಸರ್ಗ ಇದು ಅತ್ಯಂತ ಸುಂದರವಾಗಿರುವಂತಹ, ಅದು ಆಚಾರ್ಯರಿಂದ ರಚಿತವಾದ ತಾತ್ಪರ್ಯ ನಿರ್ಣಯವಾದರೆ ಇದು ವಾದರಾಜರು ಸಾರ್ವಭೌಮರಿಂದ ರಚಿತವಾದಂತಹ ರುಕ್ಮಿಣೀಶ ವಿಜಯ. ಹಾಗಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಬಿಂಬ ಅಂತ ಎನಿಸಿದರೆ ರುಕ್ಮಿಣೀಶ ವಿಜಯ ಪ್ರತಿಬಿಂಬ ಅಂತ ಎನಿಸ್ತದೆ. ಈ ಹಿನ್ನೆಲೆಯಲ್ಲಿ ವಿಶೇಷ ಅಂದರೆ ವಾದರಾಜರು ಸಾರ್ವಭೌಮರು ಕೂಡ ಕೃಷ್ಣನ ಕಥೆಗಳನ್ನು, ಚರಿತ್ರೆಗಳನ್ನು ಇಲ್ಲಿ ನಿರೂಪಿಸುವಾಗ ಅವರು ಸಂಪೂರ್ಣವಾಗಿ ಆಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯದ ಒಂದು ಹಿನ್ನೆಲೆಯಲ್ಲಿ ಅವರು ನಮಗೆ ಇದನ್ನು ಸುಲಲಿತವಾಗಿ ಕಾವ್ಯ ರಸದ ಹೊಳೆಯನ್ನು ಹರಿಸಿ ನವರಸಗಳ ಜೊತೆಗೆ ಪ್ರಧಾನವಾದಂತಹ ರಸ ಭಕ್ತಿರಸ, ಆ ಭಕ್ತಿರಸವನ್ನು ಕೂಡ ಈ ರುಕ್ಮಿಣೀಶ ವಿಜಯ ಕಾವ್ಯದಲ್ಲಿ ಅವರು ಹರಿಸಿದ್ದಾರೆ. 7ನೆಯ ಸರ್ಗದಲ್ಲಿ ಅತ್ಯಂತ ಸುಂದರವಾದಂತಹ ಕೃಷ್ಣನ ಚರಿತ್ರೆಗಳು ಬರ್ತದೆ. ಹಿಂದೆ 6ನೆಯ ಸರ್ಗದಲ್ಲಿ ಗೋವರ್ಧನ ಪರ್ವತವನ್ನು ವರ್ಣನೆ ಮಾಡಿದ್ದು, ಮತ್ತು ಗೋವರ್ಧನ
ಗಿರಿಧಾರಿ ಶ್ರೀಕೃಷ್ಣ ಕೃಷ್ಣನ ಆ ಒಂದು ಲೀಲೆಯನ್ನು ಹೇಳಿದ್ದಾರೆ. ಹಾಗೂ ಕೃಷ್ಣನ ವೇಣುಗಾನ ಅದು ಎಷ್ಟು ರಮಣೀಯ ಮನೋಹರ ಅನ್ನೋದನ್ನು ಕೂಡ ವಾದರಾಜರು ನಿರೂಪಿಸಿದ್ದಾರೆ. ಹಾಗೆ ಗೋಪಿಯರ ವಿಪ್ರಲಂಗ ಶೃಂಗಾರ ಅದು 6ನೇ ಅಧ್ಯಾಯದಲ್ಲಿ ನಿರೂಪಿತವಾಗಿ ಮುಂದೆ 7ನೇ ಅಧ್ಯಾಯದಲ್ಲಿ ಈ ಸರ್ಗದಲ್ಲಿ 7ಮ ಸರ್ಗದಲ್ಲಿ ಶೃಂಗಾರ ವರ್ಣನೆಯನ್ನು ಅದ್ಭುತವಾಗಿ ವಾದರಾಜಗಳು ಸಾರ್ವಭೌಮರು ಮಾಡ್ತಾರೆ. ಅಲ್ಲಿ ಏನಾಗಿ ಬಿಡ್ತದೆ ಅಂದರೆ, ಅವರು ವೃಂದಾವನದಲ್ಲಿ ಸಂಚಾರ ಮಾಡ್ತಾ ಇರುವಾಗ ಗೋಪಿಯರು ಕೃಷ್ಣನ ಮುಖ ಕಮಲದ ಒಂದು ಸೌಂದರ್ಯವನ್ನು ಆಸ್ವಾದನೆ ಮಾಡ್ತಾ ಇರ್ತಾರೆ ಗೋಪಿಯರು. ಅದು ಅದಕ್ಕಿಂತ ಸಂತೋಷ ಸುಖ ಮತ್ತೊಂದು ಇಲ್ಲ. ಏನು ಸುಖವು, ಎಂಥ ಸುಖವು, ಹರಿಯ ಧ್ಯಾನ ಮಾಡುವವರ ಸಂಗ. ಹರಿದಾಸರು ಅತ್ಯಂತ ಮಾರ್ಮಿಕವಾಗಿ ನುಡಿದಿದ್ದಾರೆ. ಸುಖ ಎಲ್ಲಿದೆ ಅಂದರೆ, ವಿಷಯ ಪದಾರ್ಥಗಳಲ್ಲಿ ನಾವು ಸುಖ ಉಂಟು ಅಂತ ಹೇಳ್ತೇವೆ ಅಷ್ಟೇ. ಅದರಲ್ಲಿರುವಂಥದ್ದು ಸುಖ ತಾತ್ಕಾಲಿಕ ಸುಖ ಹೊರತು ಶಾಶ್ವತವಲ್ಲ. ಎಲ್ಲಿದೆ ಸುಖ ಅಂದರೆ, ಇವತ್ತೆಷ್ಟೋ ಜನ ಏನು ತಿಳಿದುಕೊಂಡು ಬಿಡ್ತಾರೆ ಸುಖ ಎಲ್ಲಿದೆ ಅಂದರೆ, ಟಿ ವಿಯಲ್ಲಿದೆ, ಮೊಬೈಲಲ್ಲಿದೆ, ಅಥವಾ ಗೇಮ್ ಒಳಗೆ ಇದೆ, ಕ್ರಿಕೆಟಲ್ಲಿ ಇದೆ, ಹೀಗೆಲ್ಲ ತಿಳ್ಕೊಳ್ತಾರೆ. ಇನ್ನು ಕೆಲವರಂತೂ ರುಚಿ ರುಚಿ ಪದಾರ್ಥಗಳನ್ನು, ಆಹಾರ ಪದಾರ್ಥಗಳನ್ನು ತಿನ್ನೋದರಲ್ಲಿ ಸುಖ ಇದೆ ಅಂತ ಹೀಗೆಲ್ಲ ಭಾವಿಸ್ತಾರೆ. ಇರ್ಬೋದು, ಆದರೆ ಆ ಸುಖ ಎಲ್ಲ ಅದು ಶಾಶ್ವತವಾದದ್ದಲ್ಲ, ತಾತ್ಕಾಲಿಕ, ಅಶಾಶ್ವತ. ಆದರೆ ಎಲ್ಲಿ ಸುಖ ಉಂಟು, ಸುಖ ಎಲ್ಲಿದೆ ಅಂದರೆ, ಆನಂದ ಎಲ್ಲಿದೆ ಅಂದರೆ, ಆನಂದಮಯನಾದಂತಹ ಕೃಷ್ಣನ ಬಳಿಯಲ್ಲಿ ಆನಂದ ಇರ್ತದೆ. ಯಾಕೆಂದರೆ ಅವನೇ ಆನಂದ ಅಲ್ಲ, ಶ್ರೀಕೃಷ್ಣನೇ ಆನಂದ. ಆನಂದಮಯಗೆ ಚಿನ್ಮಯಗೆ ಅಂತ ಹರಿದಾಸರು ನುಡಿತಾರೆ. ಆನಂದಮಯ ಕೃಷ್ಣ, ಚಿನ್ಮಯ ಆನಂದ ಸಮುದ್ರ, ಗುಣ ಸಮುದ್ರ. ನಿಖಿಲ ಗುಣಮಾಣಿಕ್ಯ ವಿಷದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ಗಮಸಿ. ನಿಖಿಲ ಗುಣ ಪರಿಪೂರ್ಣವನು, ಗುಣಸಾಗರ, ಆನಂದ ಸಾಗರ ಶ್ರೀಕೃಷ್ಣ ಪರಮಾತ್ಮ. ಮತ್ತು ಆನಂದಮಯನಾದಂತಹ ಶ್ರೀಕೃಷ್ಣನೇ ಆನಂದ. ಅವನ ಬಳಿಯಲ್ಲಿ ಆನಂದ ಇರ್ತದೆ ಹೊರತು, ಸುಖ ಇರ್ತದೆ ಹೊರತು ಬೇರೆ ಇದರಲ್ಲಿ ಸುಖ ಅದಿರುವುದಿಲ್ಲ. ಇದ್ರೂ ಕೂಡ ಕೆಲವು ಹೊತ್ತು ಮಾತ್ರ. ನಮಗೆ ಸಂಪೂರ್ಣವಾಗಿ ಆನಂದ ಸಿಗೋದು ಕೃಷ್ಣನಿಂದ ಮಾತ್ರ ಆನಂದ ಸಿಗ್ತದೆ ಅಂತ. ಅದಕ್ಕೆ ವಾದರಾಜರು ರುಕ್ಮಿಣೀಶ ವಿಜಯ ಅಂತ ಹೇಳಿದ್ದಾರೆ. ಆನಂದ, ರುಕ್ಮಿಣೀಶ ಅಂದರೆ ಕೃಷ್ಣ, ಅವನೇ ಆನಂದ. ಆನಂದ 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 ಆನಂದದಿಂದ ಏನಾಯ್ತು, ನಮಗೆ ಜೀವನದಲ್ಲಿ ಆನಂದ ಸಿಕ್ಕಾಗ ಅದೇ ವಿಜಯ ಆಗುತ್ತೆ. ಈ ಅರ್ಥದಲ್ಲಿ ವಾದರಾಜರು ಹೇಳ್ತಾರೆ. ಎಷ್ಟು ಅದ್ಭುತ, ಹೆಸರೇ ಭಾಳ ಚೆನ್ನ. ಈ ನಾಮ ಏನಿದೆ, ರುಕ್ಮಿಣೀಶ್ವರ ವಿಜಯ ಎಂಬ ಈ ಒಂದು ನಾಮ ಇದೆ, ಹೆಸರು, ಗ್ರಂಥದ ಹೆಸರು ಭಾಳ ಬ್ಯೂಟಿಫುಲ್. ಯಾಕೆಂದರೆ ಮಾಘ ಅವನೇನು ಮಾಡಿದ್ದಾನೆ, ಕೃಷ್ಣನ ಚರಿತ್ರೆ ಹೇಳಿದ್ದಾನೆ ಮಾಘ ಅನ್ನುವ ಕವಿ. ಅದರೇನು ಹೆಸರಿಡಬೇಕಾಗಿರ್ತದೆ ಗ್ರಂಥಕ್ಕೆ, ಶಿಶುಪಾಲವಧ ಅಂತ ಇಟ್ಬಿಟ್ಟು. ಆದರೆ ಇದು ವಾದರಾಜರು ಚಾಲೆಂಜ್ ಆಗಿ ತಗೊಂಡು ಬಿಟ್ಟು ಏನು ಮಾಡಿದರು, ಅವನು ಶಿಶುಪಾಲವಧ ಅಂತ ಇಟ್ಟು ಕೊನೆಗೆ ವಧೆ ಆಗ್ಬಿಡ್ತಾರೆ. ಅಂದರೆ ವಧೆಯಲ್ಲಿ ಆ ನಾಮ ಕೇಳುವಾಗಲೇ ಅದು ವಧ ಅಂತ ಒಂದು ಕರ್ಕಶವಾಗಿ ಕೇಳ್ತಾರೆ. ಆದರೆ ಇವರೇನು ಮಾಡಿದರು, ವಾದರಾಜರು ಅದನ್ನು ಚಾಲೆಂಜ್ ಆಗಿ ತಗೊಂಡು ಇದು ವಧ ಆಗಬಾರ್ದು, ಕೃಷ್ಣನ ವಿಜಯ ಆಗಬೇಕು. ಆ್ಯಕ್ಚುಲಿ ಅರ್ಥವನ್ನೇ, ಆದರೆ ವಧೆ ಅಲ್ಲ, ವಧ ಅನ್ನೋದು ಅಪಸ್ವರ ಆಗ್ತದೆ, ಅಬದ್ಧ ಆಗ್ತದೆ. ಅಬದ್ಧ ಆಗಬೇಕು, ಸುಸ್ವರವಾಗಬೇಕು, ಸ್ವರ ಸಾಗಬೇಕು ಅಂದರೆ ಅದು ವಿಜಯ. ಈ ಅರ್ಥದಲ್ಲಿ ವಾದರಾಜರು ರುಕ್ಮಿಣೀಶ್ವರ ವಿಜಯ ಅಂತ ಅದ್ಭುತವಾದಂತಹ ಹೆಸರನ್ನು ನಮ್ಮ ಗ್ರಂಥಕ್ಕೆ ಇಟ್ಟಿದ್ದಾರೆ. ಗೋಪಿಯರು ಕೃಷ್ಣನ ಜೊತೆಗೆ
ಕ್ರೀಡೆಯನ್ನು ಆಡಿದ್ದಾರೆ. ಶ್ರೀಕೃಷ್ಣ ಅಂದರೆ ಅವನು ಎಲ್ಲರನ್ನೂ ಸೆಳೆಯುವವರು. ಕರ್ಷಯತಿ. ಆಚಾರ್ಯರಂತೂ ಕೃಷ್ಣನನ್ನ ಆನಂದ ಸಾಗರ ಅಂತ ಹೇಳ್ತಾರೆ. ತಾತ್ಪರ್ಯ ನಿರ್ಣಯದಲ್ಲಿ ಜಯತ್ಯ ಸಂಖ್ಯೋರು ಬಲಾಂಬುಪೋರ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ. ನೋಡಿ ಹಾಗೆ ಹೇಳ್ತಾರೆ, ಕೃಷ್ಣ ಏಕ ಸಾಗರ, ಸಮುದ್ರವನು ಆನಂದ ಸಮುದ್ರ ಅಂತ ಮಧ್ವಾಚಾರ್ಯರು ಹೇಳ್ತಾರೆ. ಜಯತ್ಯ, ಎಷ್ಟು ಚೆಂದ ಇದೆ ನೋಡಿ ಶ್ಲೋಕ ಇದು. ಜಯತಿ ಅಸಂಖ್ಯೋರು ಬಲಾಂಬುಪೂರ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರ ಹರಿ ಏಕ ಸಾಗರ. ಕೃಷ್ಣವನು ಗುಣ ಸಮುದ್ರ ಅವನು ಆನಂದ ಸಾಗರ, ಸುಖ ಸಾಗರ ಅಂತ ಹೇಳ್ತಾರೆ. ಹಾಗಾಗಿ ಕೃಷ್ಣನ ಬಳಿಯಲ್ಲಿ ಗೋಪಿಯರು ವಿಹಾರ ಮಾಡ್ತಾ ಇದ್ದಾರೆ. ಅದರೇನಾಯಿತು, ಹಿಂದಿನ ಅಧ್ಯಾಯದಲ್ಲಿ ಸರ್ಗದಲ್ಲಿ ಅದನ್ನು ಹೇಳಿಬಿಟ್ಟಿದ್ದಾರೆ. ಕೃಷ್ಣ ಅದೃಶ್ಯ ಆಗಿಬಿಡ್ತಾರೆ ಗೋಪಿಯಲ್ಲಿ. ಯಾಕಾಗ್ತಾನೆ ಅಂದರೆ ಭಕ್ತಿ ಇದ್ದರೆ ದೃಶ್ಯನಾಗಿರ್ತಾನೆ. ಭಕ್ತಿ ಹೊರಟೋಯ್ತು, ಅಹಂಕಾರ ಬಂತು, ಮದ ಬಂತು ಅಂದರೆ ಅವಾಗ ದೇವರೇನಾಗಿಬಿಡ್ತಾರೆ, ಅದೃಶ್ಯ ಆಗಿಬಿಡ್ತಾರೆ. ಇಷ್ಟು ತಿಳ್ಕೊಂಡ್ಬಿಟ್ರೆ ಆಯ್ತು. ದೇವರು ಪ್ರತ್ಯಕ್ಷ ಆಗೋದು ಯಾವಾಗ, ಅಪ್ರತ್ಯಕ್ಷ ಆಗೋದು ಯಾವಾಗ, ದೃಶ್ಯ ಆಗೋದು ಯಾವಾಗ, ಅದೃಶ್ಯ ಆಗೋದು ಯಾವಾಗ ಅಂದರೆ ರೀಸನ್ ಇಲ್ಲೇ ಬಹಳ ಸರಳ ಇದೆ. ಭಕ್ತಿ ಇದ್ದರೆ ದೇವರು ದೃಶ್ಯನಾಗಿರ್ತಾನೆ, ಪ್ರತ್ಯಕ್ಷನಾಗಿರ್ತಾನೆ. ಭಕ್ತಿ ಇಲ್ಲ, ಮದ ಬಂದ್ಬಿಟ್ಟಿದೆ, ಅಹಂಕಾರ ಬಂದ್ಬಿಟ್ಟಿದೆ ಅಂದರೆ ಅವನು ಅಬ್ಸಲ್ಯೂಟ್ಲಿ ಕೃಷ್ಣ ಏನಾಗಿ ಬಿಡ್ತಾನೆ, ಅದೃಶ್ಯನಾಗಿ ಬಿಡ್ತಾನೆ. ಅದೇ ಆಗಿದ್ದೀವ ಗೋಪಿಯರ ಜೊತೆಗೆ ಇಷ್ಟು ದಿನ, ಇಷ್ಟು ಸಮಯಗಳ ಪರ್ಯಂತ ದೃಶ್ಯನಾಗಿರುವ, ಜೊತೆಗೆ ಇರುವ ಕೃಷ್ಣ ಹೇಗೇನಾಗಿ ಬಿಟ್ಟ, ಅದೃಶ್ಯನಾಗಿ ಬಿಟ್ಟ. ಅದೃಶ್ಯನಾದಾಗ ಸಹಜ ಅದು. ತಮಗೆ ತುಂಬ ಪ್ರೀತಿ ಪಾತ್ರರಾದವರು, ತಮಗೆ ತುಂಬ ಪ್ರಿಯರಾದವರು ಅದೃಶ್ಯರಾದ ತಕ್ಷಣ, ಕಾಣೆಯಾದ ತಕ್ಷಣ, ಕಾಣದೇ ಇರುವಾಗ ಏನಾಗ್ತದೆ, ವಿಯೋಗ, ಅವರ ವಿಯೋಗ ಆದಾಗ ಆವಾಗ ದುಃಖ ಬರ್ತದೆ, ಸಿಟ್ಟು ಬರ್ತದೆ, ಕೋಪ ಬರ್ತದೆ. ನೋಡಿ, ವಿಯೋಗದ ಹಿನ್ನೆಲೆಯಲ್ಲಿ ವಿಯೋಗದಿಂದ ಆಗುವ ವಿಯೋಗಜನ್ಯ ವಿಕಾರಗಳಿವೆಲ್ಲ. ವಿಯೋಗ ಬಂತು ಅಂದರೆ ಏನು ಬರ್ತದೆ, ಮೊದಲು ಕೋಪ ಬರ್ತದೆ, ಜೊತೆಗೆ ದುಃಖ ಬರ್ತದೆ. ದುಃಖ ವೇದನೆ ತಡೆಯಲಿಕ್ಕೆ ಆಗೋದಿಲ್ಲ. ಯಾವುದೋ ಒಂದು ನಾವು ಒಂದು ಪದಾರ್ಥವನ್ನು ದುಡ್ಡು ಕಳ್ಕೊಂಡ್ಬಿಟ್ಟಿದ್ವಿ, 1,000 ರೂಪಾಯಿ ಹೊರಟೋಗ್ಬಿಡ್ತು, ಪ್ರಿಯ ಹಣ ಅನ್ನೋದು ಇವತ್ತು ನಮಗೆ ಪ್ರಿಯವಾದದ್ದು ಅಷ್ಟೆ. 1,000 ರೂಪಾಯಿ ಹೊರಟೋಯ್ತು, 10,000 ರೂಪಾಯಿ ಹೊರಟೋದು ಅಂತ ತಿಳ್ಕೊಂಡು ಎಷ್ಟು ಒಂದು ಜೊತೆಗೆ ಸಿಟ್ಟು ಬರ್ತದೆ, ಜೊತೆಗೆ ದುಃಖನೂ ಆಗ್ತದೆ. ಹೀಗಿರುವಾಗ ಅವನು ಹಣದ ವಿಷಯದಲ್ಲಿ, ಧನದ ವಿಷಯದಲ್ಲಿ ಹೀಗಾಗ್ತದೆ ಅಂತಂದರೆ ಅವನು ಧನಕ್ಕೇನೆ ಅಭಿಮಾನಿಯಾದಂತಹ ಮಹಾಲಕ್ಷ್ಮಿಯ ಪತಿ ಕೃಷ್ಣ. ಅಂತಹ ಕೃಷ್ಣ, ಜಗತ್ಪತಿಯಾದಂತಹ ಕೃಷ್ಣ, ಅವನು ಕಣ್ಣಿಗೆ ಕಾಣದೇ ಇರುವಾಗ, ಪ್ರಿಯನಾದವನು ಕಣ್ಣಿಗೆ ಕಾಣದೇ ಇರುವಾಗ ಎಲ್ಲ ಗೋಪಿಕೆಯರಿಗೆ ಕೃಷ್ಣ ವಿಯೋಗದಿಂದ ಅವರು ದುಃಖಿತ ಮನಸ್ಕರಾಗಿ ಬಿಟ್ಟಿದ್ದಾರೆ, ಮೈಮರೆತು ಬಿಟ್ಟಿದ್ದಾರೆ. ಕೃಷ್ಣನನ್ನು ಎಲ್ಲ ಕಡೆಗೂ ಹುಡುಕ್ತಾರೆ. ಪ್ರತಿಯೊಂದು ವೃಂದಾವನದ ಏನು ಜಂಗಲ್ಲಿದೆ, ಕಾರಣ ಇದೆ, ಅರಣ್ಯ, ಈಗಲೂ ನೋಡ್ಬೋದು. ಅದೇನು ಉತ್ತರ ಪ್ರದೇಶದ ಮಥುರಾ, ವೃಂದಾವನ, ಗೋಕುಲ, ಮತ್ತು ನಂದಗಾಂವ್, ಬ್ರಜಮಂಡಲ್, ಇವೆಲ್ಲ ಕೃಷ್ಣನ ಒಂದು ಸಂಪರ್ಕಕ್ಕೆ ಒಳಗಾಗಿರುವಂತಹ ಕ್ಷೇತ್ರಗಳು. ಅದಕ್ಕೆ ಕೃಷ್ಣನ ಬಗ್ಗೆ ಹೇಳುವಾಗ ವೃಂದಾವನ ಅಂತ ಸಂಚಾರಿ, ವೃಂದಾವನದಲ್ಲಿ ಸಂಚರಿಸಿದವನು. ಜೀವನದಲ್ಲಿ ಒಂದು ಟೈಮ್ ಇವೆಲ್ಲ ಕೃಷ್ಣನ ಒಂದು ಈ ದೇಗುಲಗಳನ್ನು ನಾವು ದರ್ಶನ ಮಾಡಬೇಕು. ಮೇಲಿನ ಮೇಲೆ ದರ್ಶನ ಮಾಡಿದ್ರಂತೂ ಬಹಳ ವಿಶೇಷ. ಕೊನೆ ಪಕ್ಷ ಒಮ್ಮೆ ಆದರೂ ಜೀವನದಲ್ಲಿ ಮಥುರಾ, ಗೋಕುಲ, ವೃಂದಾವನ ಇದೆಲ್ಲ ದರ್ಶನ ಮಾಡಬೇಕು. ಯಾಕೆಂದರೆ
ಮುಕ್ತಿ ಕೊಡುವ ಮುಕ್ತಿದಾಯಕ ಕ್ಷೇತ್ರಗಳಲ್ಲಿ ಮಥುರೆಯೂ ಒಂದು. ಮಥುರಾ ಅದು ಸೆಂಟ್ರಲ್ ಪ್ಲೇಸ್, ಡಿಸ್ಟ್ರಿಕ್ಟ್. ಆ ಮಥುರಾದ ಮಡಿಲಲ್ಲೇ ಇರುವಂತಹದ್ದು ಇವೆಲ್ಲ ವೃಂದಾವನ, ಗೋಕುಲ ಮತ್ತೆ ನಂದಗಾಂವ್, ಬ್ರಜಮಂಡಲ. ಆಕ್ಚುಲಿ ಕೃಷ್ಣನ ಒಂದು ಏನು ಭೂಮಿ ಇದೆ, ಗೋಪಾಲಕರು ಗೋಪಿಯರು ಕೃಷ್ಣನ ಭಕ್ತರು ಇರುವಂತಹ ಏನೋ ಒಂದು ಭೂಮಿ ಇದೆ. ಅದನ್ನೇನು ಕರೀತಾರೆ ಅಂದರೆ ವೃಜಭೂಮಿ ಅಂತ ಕರೀತಾರೆ, ವೃಜಮಂಡಲ ಅಂತಲೇ ಕರೀತಾರೆ. ಇಂದು ಕೂಡ ಗೋವರ್ಧನ ಕ್ಷೇತ್ರ ಪ್ರಾಕಾರ ಪ್ರದಕ್ಷಿಣೆ ಹಾಕ್ತಾರೆ. ಇಂದು ಗೋವರ್ಧನ ಪ್ರಾಕಾರ ಪ್ರದಕ್ಷಿಣೆ ಹಾಕುವ ಒಂದು ಪದ್ಧತಿ ಬಂದಿದೆ, ನಾವು ಹಾಕಿ ಬಂದಿದ್ದೇವೆ. ಆದರೆ ಉತ್ತರ ಭಾರತದ ಭಕ್ತರಂತೂ ಎಷ್ಟು ಸಹಸ್ರ ಜನ ಬಂದು ಗೋವರ್ಧನ ಪರ್ವತವನ್ನು ಎಷ್ಟು ಒಂದು ಪ್ರಾಯ ಒಂದು 20-22 ಕಿಲೋಮೀಟರ್ ಸುತ್ತಲೂ 12 ತಾಸಾದರೂ ಬೇಕಾಗ್ತದೆ. 12 ತಾಸಾದರೂ ಅಷ್ಟು ಬೇಕಾಗ್ತದೆ. ಪ್ರಾಯ ಎಷ್ಟು ಅಂದರೆ ನಿಮಗೆ ಅಂದಾಜು ಹೇಳೋದಾದರೆ ಈ ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಹೋದಷ್ಟು 20 ಕಿಲೋಮೀಟರ್ ಅಷ್ಟು ಸುತ್ತಳತೆ ಇದೆ ಗೋವರ್ಧನ ಪರ್ವತ. ಎಷ್ಟು ಭಕ್ತಿಯಿಂದ ಹಾಕ್ತಾರೆ ಗೋವರ್ಧನ ಪರ್ವತ ಅಂದರೆ ಅವನೇನು ತಿಳ್ಕೊಂಡಿದ್ದಾನೆ ಅಂದರೆ ಅಲ್ಲಿ ಭಕ್ತರು ಗೋವರ್ಧನ ಅಂದರೆ ಗೋವರ್ಧನ ಗಿರಿಧಾರಿಯವನು ಅಂತ. ಗೋವರ್ಧನ ಪರ್ವತವನ್ನು ಧರಿಸಿದ ಗೋವರ್ಧನ ಗಿರಿಧಾರಿ ಶ್ರೀಕೃಷ್ಣ ಅಂತ ಭಾವಿಸಿ ಗೋವರ್ಧನ ಪರ್ವತಕ್ಕೆ ಪ್ರದಕ್ಷಿಣೆ ಹಾಕಿಬಿಟ್ರೆ ಯಾರಿಗೆ ಪ್ರದಕ್ಷಿಣೆ ಹಾಕಿದಂತೆ? ಕೃಷ್ಣನಿಗೇನೆ ಪ್ರದಕ್ಷಿಣೆ ಹಾಕಿದಂತೆ ಅಂತ ಭಾವಿಸ್ತಾರೆ. ಅಷ್ಟು ಪುಣ್ಯ ಪ್ರದಕ್ಷಿಣೆಗೆ ಬಹಳ 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 ವಿಶೇಷವಾದಂಥ ಪುಣ್ಯ. ಹಾಗಾಗಿ ಇದೆಲ್ಲ ವೃಜಭೂಮಿ, ವೃಜಮಂಡಲ. ಮಥುರಾ ದರ್ಶನ ಮಾಡಿಬಿಟ್ಟಂತೂ ಮುಕ್ತಿಯಾಗಿ ಬಿಡ್ತದೆ. ಯಾಕಂದರೆ 7 ಮುಕ್ತಿದಾಯಕ ಕ್ಷೇತ್ರಗಳಲ್ಲಿ 2ನೇದೇ ಮಥುರಾ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸತ್ತೈತೆ ಮೋಕ್ಷದಾಯಕ. ನೋಡಿ 7 ಮುಕ್ತಿದಾಯಕ ಕ್ಷೇತ್ರಗಳು: ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸತ್ತೈತೆ ಮೋಕ್ಷದಾಯಕ. ಇವು ಇಮ್ಮಿಡಿಯೇಟ್ ಆಗಿ ಮೋಕ್ಷ ಕೊಡ್ತವೆ. ದರ್ಶನ ಮಾತ್ರದಿಂದಲೇ ಭವಬಂಧನವನ್ನೇ ಏನು ಮಾಡಿಬಿಡ್ತವೆ, ಪರಿಹಾರ ಮಾಡ್ತವೆ. ಅಷ್ಟು ಪರಮ ಪವಿತ್ರವಾದ ದೇವರ ಸಾನ್ನಿಧ್ಯ ತುಂಬಿಕೊಂಡಿರುವಂಥ ಕ್ಷೇತ್ರಗಳು. ಒಂದನೇದೇ ಮಥುರಾ, ಅಯೋಧ್ಯ. 2ನೇದು ಯಾವುದಂದ್ರೆ ಮಥುರಾ. ಮೊದಲನೇದು ರಾಮ ಜನ್ಮಭೂಮಿ, ಇನ್ನೊಂದು ಕೃಷ್ಣ ಜನ್ಮಭೂಮಿ. ರಾಮ ಜನ್ಮಭೂಮಿ ದರ್ಶನ ಮಾಡಿದ್ರು ಮುಕ್ತಿ ಅಂತ, ಕೃಷ್ಣ ಜನ್ಮಭೂಮಿಯನ್ನು ದರ್ಶನ ಮಾಡಿದ್ರು ಮುಕ್ತಿ ಅಂತ. ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲು ತೆರೆಯಿರು, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠ್ಠಲನಾಮ ತುಪ್ಪವ ಬೆಳೆಸಿ ಬಾಯಿ ಚಪ್ಪರಿಸೇನು ಅಂತ. ಹೀಗೆ ರಾಮ ಮತ್ತು ಕೃಷ್ಣ ಈ 2 ನಾಮಗಳ ಮಹತ್ವವನ್ನು ಹರಿದಾಸರು ತಿಳಿಸಿಕೊಟ್ಟಿದ್ದಾರೆ. ಭಾಗವತವೇ ಹೇಳುತ್ತದೆ, ವಾದರಾಜರು ಹೇಳ್ತಾರೆ, ಕಲಿಯುಗದಲ್ಲಿ ಪ್ರಬಲವಾದ ಮಂತ್ರಗಳು, ಫಲವನ್ನು ಕೊಡುವ, ಕ್ಷಣ ಮಾತ್ರದಲ್ಲಿ ಫಲವನ್ನು ಕೊಡುವ ಮಂತ್ರಗಳು, ಮನಸ್ಸಿಗೆ ಆನಂದವನ್ನು, ಸಮಾಧಾನವನ್ನು ಕೊಡುವ ಮಂತ್ರಗಳು ಅಂದರೆ ರಾಮ ಮಂತ್ರ ಹಾಗೂ ಕೃಷ್ಣ. ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ, ಸೋಮಶೇಖರ ತನ್ನ ಭಾಮೆಗೆ ಪೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ಅಂತ. ಅದೇ ರಾಮನೇ ಈಗೇನಾಗಿ ಬಂದಿದ್ದಾನೆ, ಇಲ್ಲಿ ಕೃಷ್ಣನಾಗಿ ಬಂದಿದ್ದಾನೆ. ಅವನು ಸೀತಾಪತಿಯಾದರೆ, ಅಯೋಧ್ಯಾಧಿಪತಿಯಾದರೆ, ಕೃಷ್ಣ ಮಧುರಾಧಿಪತಿ ಅಂತ ತಿಳಿಸ್ತಾನೆ. ರಾಮ ಸರಯೂ ನದಿ ತೀರದಲ್ಲಿ ಅವತಾರ ಮಾಡಿದರೆ, ಕೃಷ್ಣ ಯಮುನಾ ನದಿಯ ತೀರದಲ್ಲಿ ಅವತಾರ ಮಾಡಿದ. ಹೀಗೆ ರಾಮ ಲಕ್ಷ್ಮಣಾಗ್ರಜ ಅಂತ ಎನಿಸಿದರೆ, ಕೃಷ್ಣ ಪದರಾಮಾನುಜ ಅಂತ ಎನಿಸಿಕೊಂಡಿದ್ದ. ಅವನು ದಶರಥ ಪುತ್ರನಾದರೆ, ಇವನು ವಸುದೇವ ಮತ್ತೆ ನಂದಗೋಪರ ಸುತ ಅಂತ ಪ್ರಸಿದ್ಧನಾಗಿದ್ದಾನೆ. ಅವನು ಕೌಸಲ್ಯ ಪುತ್ರ ಅಂತ ಸುಪ್ರಸಿದ್ಧನಾದರೆ, ಇವನು ಕೃಷ್ಣ ದೇವಕಿ ಹಾಗೂ ಯಶೋದಾಸುತ ಅಂತ ಎನಿಸಿಕೊಂಡಿದ್ದಾನೆ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಅಂತ. ಹೀಗೆ ಇಂತಹ ಕೃಷ್ಣ ಅಹಂಕಾರ ಅವರಿಗೆ ಬಂದಿದೆ.
ಗೋಪಿಯರಿಗೆ ಬಂದಿದ್ದರಿಂದ ಏನಾಗ್ಬಿಡ್ತಾನೆ, ಕಣ್ಮರೆ ಮಾಯ. ಜಗತ್ತನ್ನೇ ವಿಷ್ಣು ಮಾಯೆಯಿಂದ, ಕೃಷ್ಣ ಮಾಯೆಯಿಂದ ಈ ಜಗತ್ತು ಇವತ್ತು ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯಾದಿಗಳಾಗ್ತದೆ. ಕೃಷ್ಣ ಮಾಯೆಯಿಂದಲೇ ಜಗತ್ತಿಗೆ ಸೃಷ್ಟ್ಯಾದಿಗಳಾಗ್ತದೆ ಅಂತಂದ್ಮೇಲೆ ನೀವು ಊಹೆ ಮಾಡಿಕೊಳ್ಳಿ, ಅದನ್ನು ಇಮ್ಯಾಜಿನ್ ಮಾಡಲಿಕ್ಕೂ ಆಗುವುದಿಲ್ಲ. ವಿಷ್ಣು ಮಾಯೆ, ಕೃಷ್ಣ ಮಾಯೆ ಎಷ್ಟು ಪವರ್ಫುಲ್ ಅಂತ. ಅಂತಹ ಕೃಷ್ಣ ಮಾಯೆ ಅದು ಇಲ್ಲಿ ಆವರಿಸಿಬಿಟ್ಟಿದೆ. ಕೃಷ್ಣ ಕಾಣ್ತಾ ಇಲ್ಲ. ಆವಾಗ ಎಲ್ಲ ಗೋಪಿಯರು ಕೃಷ್ಣ ವಿಯೋಗದಿಂದ, ಕೃಷ್ಣ ವಿರಹದಿಂದ ಅವರು ದುಃಖಿತರಾಗಿ ತಪ್ತರಾಗಿರುತ್ತಿದ್ದಾರೆ. ಆವಾಗ ಆ ವನದಲ್ಲಿ, ಅರಣ್ಯದಲ್ಲಿ, ಕಾನನದಲ್ಲಿ ಗೋಪಿಯರು ಕೃಷ್ಣನನ್ನು ಹುಡುಕ್ತಾ ಹುಡುಕ್ತಾ ಅನ್ವೇಷಣೆ ಮಾಡ್ತಾ ಹೊರಟಿದ್ದಾರೆ. ಯದು ತಿಲಕಗತೋಸ್ಮಾನ್ ಧೈರ್ಯ ಮಾತ್ರೇಣ ಹಿತ್ವಾ ತ್ಯಜಸಿ ಕಥಮಯಾಂಚ ಪ್ರಾಪ್ತ ಸಂಗಂ ಚೇತ್ವಂ ತದಿದಮುಚಿತಮಸ್ಯ ಶ್ರೀಭೃತೋ ಯತ್ಸಮರ್ಥಾ ಚರಣಕಮಲ ಧೂಲಿಸ್ತನ್ವೀ ವಿಧಾತುಂ. ಬಹಳ ಸುಂದರ ವಾದರಾಜರ ರುಕ್ಮಿಣೀಶ್ವರ ವಿಜಯದ ಶ್ಲೋಕ. ಅಂದರೆ ಆಕ್ಚುಲಿ ಅಮೃತ ಇದ್ದಂತೆ, ಅಮೃತ ಪಾನ ಮಾಡಿದ್ರೆ ಏನಾಗ್ತದೆ, ಅದರಂತೆ ಆ ಫೀಲ್ ಆಗ್ತದೆ. ಯದು ತಿಲಕಗತೋಸ್ಮಾನ್ ಧೈರ್ಯ ಮಾತ್ರೇಣ ಹಿತ್ವಾ ತ್ಯಜಸಿ ಕಥಮಯಾಂಚ ಪ್ರಾಪ್ತ ಸಂಗಂ ಚೇತ್ವಂ ತದಿದ ಮುಚಿತ ಮಸ್ಯ ಶ್ರೀಭೃತೋ ಯತ್ಸಮರ್ಥಾ ಚರಣ ಕಮಲ ಧೂಲಿಸ್ತನ್ವಿ ವಿಧಾತುಂ. ಕೃಷ್ಣ ಅವನು ಕಣ್ಣಿಗೆ ಕಾಣದೇ ಇರೋದರಿಂದ ನಮ್ಮೆಲ್ಲರ ಕಣ್ಣಿಗೆ ಕಾಣಿಬಿಟ್ಟಿದ್ದಾನೆ. ಕೃಷ್ಣನನ್ನು ಹುಡುಕ್ತಾ ಇದ್ದಾರೆ ಗೋಪಿಯರು. ಆದರೆ ಎಲ್ಲಿ ಹುಡುಕೋದು ಕೃಷ್ಣನನ್ನ? ಕೃಷ್ಣನ ಆ ಮಹಾವಿಷ್ಣುವಿನ ವಕ್ಷಸ್ಥಳವನ್ನು ಆಶ್ರಯಿಸಿದವಳು ಮಹಾಲಕ್ಷ್ಮಿ. ಅಂತಹ ಲಕ್ಷ್ಮೀಪತಿ ಕೃಷ್ಣ, ಅವನ ಪಾದ ಧೂಳಿ ಸ್ಪರ್ಶದಿಂದ ಶಿಲೆಯಾದವಳು ಅಹಲ್ಯ ಏನಾದ್ದು, ಅವಳು ಶಿಲೆಯಂತೆ ಆದ ಅಹಲ್ಯ ಉದ್ಧತಳಾಗಿ ಬಿಟ್ಟಳು. ಮತ್ತೆ ಚೈತನ್ಯ ಬಂತವಳಿಗೆ. ರಾಮಪಾದ ಸ್ಪರ್ಶದಿಂದ ಶಿಲೀಕೃತಳಾದಂತಹ ಆ ಅಹಲ್ಯ ಇವತ್ತೇನಾಗಿ ಬಿಡ್ತಾಳೆ, ಅವಳು ಮತ್ತೆ ಪುನಃ ಚೈತನ್ಯವನ್ನು ಪಡೆದುಕೊಳ್ತಾಳೆ. ಹಾಗಿರುವಾಗ ಅಂತಹ ಕೃಷ್ಣನ ಧೂಳೀಕಣ, ಚರಣ ಕಮಲ ಧೂಳಿ ತನ್ವಿ ವಿಧಾತು. ಅಂತಹ ಕೃಷ್ಣನ ಆ ಚರಣ ಕಮಲ, ಆ ಧೂಳೀಕಣ ಅದು ಅಷ್ಟು ಅತ್ಯಂತ ಪರಮ ಪವಿತ್ರವಾಗಿರುವಂತಹದ್ದು. ಅಂತಹ ಕೃಷ್ಣನಿಗೆ ನಮ್ಮಿಂದ ಏನಾಗಬೇಕು? ನಾವು ಹೇಗೆ ಕೃಷ್ಣನನ್ನು ಹುಡುಕೋದು, ಕೃಷ್ಣನ ಅನ್ವೇಷಣೆ ಹೇಗೆ ಮಾಡಬೇಕು, ಹೇಗೆ ಕಾಣ್ತಾನೆ ಕೃಷ್ಣ ಅಂತ ಅವರು ಹುಡುಕ್ತಾ ಹೊರಟಿದ್ದಾರೆ. ಹೀಗೆ ಮುಂದೆ ಹೊರಟಿದ್ದಾರೆ. ಕಾನನದಲ್ಲಿ, ಜಂಗಲೊಳಗೆ ಕೃಷ್ಣಾನ್ವೇಷಣೆ ಮಾಡುತ್ತಾ ಹೊರಟಿದ್ದಾರೆ. ಎದುರಿಗೇನು ಬರ್ತದೆ ಅಂದರೆ ಒಂದು ಅಶ್ವತ್ಥ ಗಿಡಕ್ಕೆ ಆ ಅಶ್ವತ್ಥ ವೃಕ್ಷಕ್ಕೆ ಕೇಳ್ತಾರೆ. ಬೃಹದಾಕಾರ ಅಶ್ವತ್ಥ ವೃಕ್ಷ ಅಂದರೆ ಅದು ದೇವ ವೃಕ್ಷಗಳಲ್ಲಿ, ಪವಿತ್ರವಾದ ವೃಕ್ಷಗಳಲ್ಲಿ ಅದು ಒಂದು ಪೂಜ್ಯ ವೃಕ್ಷಗಳಲ್ಲಿ. ಆ್ಯಕ್ಚುಲಿ ದೇವರ ಸೃಷ್ಟಿ ಎಲ್ಲ ವನಸ್ಪತಿಗಳು, ವೃಕ್ಷಗಳು ಪೂಜ್ಯವೇ, ಅದರಲ್ಲೇನೋ ಡೌಟ್ ಇಲ್ಲ. ಆದರೆ ಅದರಲ್ಲೂ ವಿಶೇಷವಾಗಿ ಈಗ ಶಾಲಿಗ್ರಾಮ ಚಕ್ರಾಂಕಿತಗಳು ಎಷ್ಟು ಪರಮ ಪೂಜ್ಯ ಅಂತ ಅನಿಸಿಕೊಳ್ತವೆ, ಅದರಂತೆ ಅಶ್ವತ್ಥ ವೃಕ್ಷ ಅನ್ನೋದು ದೇವವೃಕ್ಷ ಅಂತ ಕರೀತಾರೆ. ಕೆಲವು ವೃಕ್ಷಗಳಿವೆ, ವಟವೃಕ್ಷ, ಅಶ್ವತ್ಥ ವೃಕ್ಷ, ಇಂದ್ರಿಣಿ ವೃಕ್ಷ, ಇವೆಲ್ಲ ಏನು ಅಂದರೆ ದೇವವೃಕ್ಷಗಳು ಅಂತ ಹೇಳ್ತಾರೆ. ಇವರು ಹೊರಟಿದ್ದಾರೆ ಗೋಪಿಯರು. ಎದುರಿಗೆ ಬೃಹದಾಕಾರದ ಒಂದು ದೊಡ್ಡದಾದಂತಹ ಅಶ್ವತ್ಥ ಮರ, ಅಶ್ವತ್ಥ ಗಿಡ
ಅವರಿಗೆ ಕಾಣ್ತದೆ. ವೃಕ್ಷರಾಜ ಅಂತ ಪ್ರಸಿದ್ಧ ಅಶ್ವತ್ಥ. ಕೃಷ್ಣನು ಕೂಡ ಭಗವದ್ಗೀತೆಯಲ್ಲಿ ಅಶ್ವತ್ಥದ ಬಗ್ಗೆ ಉಲ್ಲೇಖ ಮಾಡಿದ್ದಾನೆ. 15ನೇ ಅಧ್ಯಾಯ ಊರ್ಧ್ವಮು, ಅದು ಪುರುಷೋತ್ತಮ ಯೋಗ. 15ನೇ ಪಂಚದಶೋಧ್ಯಾಯ. ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಕೃಷ್ಣನು ಕೂಡ ಭಗವದ್ಗೀತೆಯಲ್ಲಿ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ ಅಶ್ವತ್ಥ ಅಂತ ಉಲ್ಲೇಖ ಮಾಡಿದೆ. ಇಲ್ಲಿ ಅದಕ್ಕೆ ಅರ್ಥ ವಿಶೇಷವಾದ ಅರ್ಥ ಉಂಟು. ಅದು ಭಗವದ್ಗೀತೆಯನ್ನು ಚಿಂತನೆ ಮಾಡುವಾಗ ಗೊತ್ತಾಗ್ತದೆ ಅಶ್ವತ್ಥ ಎಂಬ ಶಬ್ದಕ್ಕೆ ಅರ್ಥ ಏನು ಅನ್ನೋದು ಅಲ್ಲಿ ಗೊತ್ತಾಗ್ತದೆ. ಇರಲಿ, ಆದರೂ ಕೂಡ ಅಶ್ವತ್ಥ ಅನ್ನುವ ಒಂದು ಶಬ್ದವನ್ನು ಅಲ್ಲಿ ಪ್ರಯೋಗ ಮಾಡಿದ್ದಾನೆ. ಅದೇ ಅದು ಅರ್ಥ ಇದೆ, ಜೊತೆಗೆ ಇನ್ನೂ ವಿಶೇಷವಾದಂಥ ಅರ್ಥವೂ ಕೂಡ ಅಲ್ಲಿ ಹೇಳ್ತಾರೆ. ಹಾಗೆ ವೃಕ್ಷಗಳಲ್ಲಿ ಶ್ರೇಷ್ಠ ವೃಕ್ಷ ರಾಜವೃಕ್ಷ ಅಂದರೆ ಅಶ್ವತ್ಥ. ಇದಕ್ಕೆ ಅಶ್ವತ್ಥ ಗಿಡಕ್ಕೆ ಇವರು ಕೇಳ್ತಾರೆ ಗೋಪಿಯರು. ಅಂದರೆ ತುಂಬ ದುಃಖಿತರಾಗಿ ಕಣ್ಣೀರು ಹಾಕ್ತಾ, ಕಣ್ಣಲ್ಲಿ ನೀರು ಹೋಗ್ತಾ ಇದೆ. ಕೃಷ್ಣ ಕಂಡಿಲ್ಲ ಅವರಿಗೆ, ಕೃಷ್ಣನ ದರ್ಶನ ಆಗ್ತಾ ಇಲ್ಲ, ಕಣ್ಣೀರು ಹೊರಟಿದೆ. ಆ ಎದುರಿಗೆ ಬಂದಿರುವ ಅಶ್ವತ್ಥನನ್ನ ಕೇಳ್ತಾರೆ. ಅಶ್ವತ್ಥದ್ರುಮಾನಃ ಪ್ರಿಯಃ ಕಿಲ ಭವನ್ ಮಧ್ಯೆ ಸದಾ ವರ್ತತೆ ತಸ್ಮೈ ಜ್ಞಾಪಯ ಬಲ್ಲವೀ ಜನದಶಾಂ ಕಷ್ಟಾಂ ಅದೃಷ್ಟ ಪ್ರಿಯಾಂ ನೋ ಚೇತ್ ತ್ವದ್ಹೃದಿ ಲಗ್ನಂ ಅಗ್ನಿಂ ಅಥವಾ ತ್ವತ್ಸಂಸ್ಥಿತಿಂ ತೇ ಭಿದಾಂ ನೋ ದೇಹಿ ಅಂಗವಿಯೋಗರಹಿತಾಂ ತ್ವಂ ಮರ್ತ್ಯತಾಂ ಆಶ್ರಯ. ಆ ಎಲ್ಲ ಗೋಪಿಯರು ಎದುರಾದ ಅಶ್ವತ್ಥ ವೃಕ್ಷಕ್ಕೆ ಅಶ್ವತ್ಥನಿಗೆ ಹೇಳ್ತಾರೆ, ನೋಡು ಅಶ್ವತ್ಥ, ನೀನು ಎಷ್ಟೋ ಭಾಗ್ಯವಂತ. ಅಂದರೆ ಭವನ್ ಮಧ್ಯೆ ಕೃಷ್ಣ ವರ್ತತೆ. ಯಾಕೆಂದರೆ ನಿನ್ನ ಮಧ್ಯದಲ್ಲಿ, ನಿನ್ನಲ್ಲಿ ಕೃಷ್ಣ ಇದ್ದಾನೆ. ದೇವರೆಲ್ಲಿದ್ದಾರೆ? ನಿನ್ನಲ್ಲಿ. ಯಾಕೆಂದರೆ ಜಗತ್ತಿನಲ್ಲಿ ಒಂದು ಅದ್ಭುತವಾದ ಈ ಶ್ಲೋಕನೇ ಇದೆ. ಜಗತ್ ವಿದ್ಯ ಎಲ್ಲರಿಗೂ ಗೊತ್ತಿರುವಂಥದ್ದು ಏನಂದರೆ ಅಶ್ವತ್ಥ ವೃಕ್ಷದಲ್ಲಿ ತ್ರಿಮೂರ್ತಿಗಳಿರ್ತಾರೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತಃ ಶಿವರೂಪಾಯ ವೃಕ್ಷರಾಜ ತೇ ನಮಃ. ಮೂಲತೋ ಬ್ರಹ್ಮರೂಪಾಯ, ಮೂಲದಲ್ಲಿ ಚತುರ್ಮುಖ ಬ್ರಹ್ಮ ಇರ್ತಾರೆ. ರೂಟ್, ಮೂಲ ಅಂದರೆ ರೂಟ್, ಅಲ್ಲಿ ಬ್ರಹ್ಮ ಇರ್ತಾರೆ. ಸೆಂಟರ್ ಒಳಗೆ ಮಧ್ಯತಃ ವಿಷ್ಣು ರೂಪಿಣಿ, ವಿಷ್ಣು ಇರ್ತಾನೆ. ಅಗ್ರತಃ, ಅಗ್ರಭಾಗದಲ್ಲಿ ಮೇಲ್ಭಾಗದಲ್ಲಿ ಯಾರಿರ್ತಾರೆ? ಶಿವ ಇರ್ತಾನೆ. ಅದರ ಅರ್ಥ ಏನಾಯಿತು? ತ್ರಿಮೂರ್ತಿಗಳನ್ನು ನೀನು ಇರಿಸಿಕೊಂಡಿದ್ದೆ. ತ್ರಿಮೂರ್ತಿಗಳ ಒಂದು ಸಂಗಮ ಆಗಿರುವಂತಹ ಒಂದು ವೃಕ್ಷ ಅಂದರೆ ನೀವು. ಹಾಗಾಗಿ ನಮಗೇನೋ ಅನಿಸ್ತದೆ, ಅಶ್ವತ್ಥ ಅಂದರೆ ಕೃಷ್ಣ ನಿನ್ನಲ್ಲೇ ಇದ್ದಾನೆ. ತ್ವನ್ಮಧ್ಯೆ ಭವನ್ ಮಧ್ಯೆ ವರ್ತತೆ. ತಿಳಿಸ್ಕೊಡು ನಮಗೆ, ಕೃಷ್ಣ ಇದ್ದಾನೆ, ಜ್ಞಾಪಕ ಅದನ್ನು ತಿಳಿಸು ಅಂತ ಹೇಳ್ತಾರೆ. ನಿನ್ನಲ್ಲೇ ಇದ್ದಾನೆ, ಇದ್ರೂ ಕೂಡ ನೀನು ಏನು ಮಾಡ್ತಾ ಇಲ್ಲ. ಎಲ್ಲಿದ್ದಾನೆ ಕೃಷ್ಣ ಅಂತ ಕೇಳಿದರೆ ನೀನು ನಮಗೆ ಕೃಷ್ಣನ ಬಗ್ಗೆ ಅಡ್ರೆಸ್ಸೇ ಹೇಳ್ತಾ ಇದ್ದಾನೆ ಅಂತ ನೀನು ನಮಗೆಲ್ಲ ಹೇಳ್ತಾ ಇದ್ದ. ಹಾಗಾಗಿ ನೀನು ಹೇಳ್ತೀಯ ಅಂತ ಒಂದು ಯಾವುದೋ ಉತ್ಸಾಹದಿಂದ, ಒಂದು ಕ್ಯೂರಿಯಾಸಿಟಿಯಿಂದ, ಒಂದು ಇಚ್ಛೆಯಿಂದ ನಾವು ಬಂದಿದ್ದೇವೆ, ಗೋಗರದಿದ್ದೇವೆ. ಎಲ್ಲಿದ್ದಾನೆ? ಕೃಷ್ಣನ ಕಂಡೀರಾ, ಉಡುಪಿಯ ಕೃಷ್ಣನ ಕಂಡೀರಾ, ಉಡುಪಿಯ ಕಂಡೀರಾ, ಉಡುಪಿಯ ಕೃಷ್ಣನ ಕಂಡೀರಾ. ಬಹಳ ಅದ್ಭುತವಾದ ಸುಂದರವಾದಂತಹ ಹಾಡಿ. ಪ್ರಾಯ ಈ ಹಾಡಿಗೆ ಒಳ್ಳೆಯ
ಕವಿಗಳು ಮಾಡಿದಂತಹ ಈ ಹಾಡಿಗೆ ಇದು ಪುಣ್ಯ ವಿಜಯವೇ ಸ್ಫೂರ್ತಿ. ಕೃಷ್ಣನ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ, ಜಗದೊಳಗೆ ನಿಂತ ಕಡು ನೀಲಿ ಮೈಯ ಈ ಬಾಲ ರೂಪ ಕಂಡು. ಬಹಳ ಸುಂದರವಾದಂತಹ ಪದ. ಹೀಗೆ ಕೃಷ್ಣ ಎಲ್ಲಿದ್ದಾನೆ ಅಂತ ಕೇಳಿದರೆ ಅಶ್ವತ್ಥ ನೀ ನಮಗೆ ಉತ್ತರ ಕೊಡ್ತಾ ಇಲ್ಲ, ಆದ್ದರಿಂದ ನಮಗೆ ಸಿಟ್ಟು ಬರ್ತಾ ಇದೆ, ಇಷ್ಟು ಕೋಪ ಬಂದಿದೆ ನಿನ್ನ ಬಗ್ಗೆ, ನೀನು ಕೃಷ್ಣನ ಬಗ್ಗೆ ನೀನು ಹೇಳಿಲ್ಲ, ಆದ್ದರಿಂದ ನಿಮಗೆ ನಾನು ಶಾಪ ಕೊಟ್ಬಿಡ್ತೇನೆ ಅಂತ ಗೋಪಿಯರು ಏನು ಮಾಡಿಬಿಡ್ತಾರೆ, ನಿನ್ನ ಹೃದಯದಲ್ಲಿ ಬೆಂಕಿ ಇರಲಿ ಅಂತ ಹೇಳ್ಬಿಡ್ತಾರೆ. ನಿನ್ನಲ್ಲಿ ಬೆಂಕಿ ಇರಲಿ, ಬೆಂಕಿ ಹೊಡೋಣ ನೀನು ಅಂತ ಹೇಳ್ತಾರೆ. ಅದು ಶ್ರುತಿ ಸ್ಮೃತಿಗಳಲ್ಲಿ ಅಗ್ನಿಗರ್ಭ ಶಮೀಗರ್ಭ ಅಂತ ಬರ್ತದೆ. ಅಗ್ನಿಗರ್ಭ ಇವತ್ತು ಕೂಡ ಅಶ್ವತ್ಥರ ಹೃದಯದಲ್ಲಿ ಗಿಡದಲ್ಲಿ ಏನು ವ್ಯಾಪಿಸಿಬಿಟ್ಟಿದೆ ಅಂದರೆ ಬೆಂಕಿ ವ್ಯಾಪಿಸಿ. ನೀವು ನೋಡಿಬೇಕಾದ್ರೆ ಯಜ್ಞ ಹೋಮಗಳಿಗೆ, ಹವನಗಳಿಗೆ, ಯಜ್ಞಗಳಿಗೆ ಆಹುತಿಗಳನ್ನು ಹಾಕಬೇಕು. ಸ್ವಹಾಕಾರವನ್ನು ಹೇಳಿಕೊಂಡು ಅವಾಗೇನು ಬೇಕು, ಸಮಿತ್ತು ಬೇಕು. ಸಮಿತ್ತು ಅಂದರೆ ಏನದು, ಅಶ್ವತ್ಥ ಗಿಡ. ಅದನ್ನು ತಿಕ್ಕಿ ಬಿಟ್ಟರೆ ಏನಾಗ್ತದೆ, ಸಂಘರ್ಷ ಮಾಡಿಬಿಟ್ರೆ ಬೆಂಕಿ. ಹೀಗೆ ಅದರಲ್ಲಿಯೂ ಕೂಡ ಬೇರೆ ವೃಕ್ಷಗಳಿಗಿಂತ ಅಶ್ವತ್ಥ ಮರದ ಗಿಡದ ಆ ಕಟ್ಟಿಗೆಗಳನ್ನು ಪರಸ್ಪರ ತಿಕ್ಕಾಟ ಮಾಡಿದಾಗ, ಸಂಘರ್ಷ ಮಾಡಿದಾಗ ತುಂಬ ಶೀಘ್ರವಾಗಿ ಬೆಂಕಿ ಹೋಯಿತು. ಅದನ್ನೇ ಅವರು ಹೇಳಿದರು. ಅಂದರೆ ಒಂದು ಕಡೆ ಅಶ್ವತ್ಥ ಗಿಡದ ಗುಣಚಿಂತನೆ ಮಾಡಿದಂತಾಯಿತು, ಇನ್ನೊಂದು ಕಡೆ ಅವರು ತಮ್ಮ ಪ್ರಲಾಪವನ್ನು ಕೂಡ, ಕೃಷ್ಣನ ವಿರಹ ವೇದನೆಯನ್ನು ಕೂಡ ತೋರಿಸಿದಂತೆ ಆಯಿತು ಅಂತ ಹೇಳ್ತಾರೆ. ಅಶ್ವತ್ಥ, ನೀನು ನಮ್ಮ ಕಷ್ಟವನ್ನು ನೀನು ಅದಕ್ಕೆ ನಮ್ಮ ಕಷ್ಟಕ್ಕೆ ನೀನು ಸ್ಪಂದನೆ ಮಾಡ್ತಾ ಇಲ್ಲ. ಕೃಷ್ಣ ಎಲ್ಲಿದ್ದಾನೆ ಅಂತ ಕೇಳಿದರೆ ನೀನು ನಮಗೆ ಉತ್ತರ ಕೊಡ್ತಾ ಇಲ್ಲ. ನೋ ದೇಹಿ ಅಂಗವಿಯೋಗರಹಿತಾಂ ತ್ವಂ ಮರ್ತ್ಯತಾಂ ಆಶ್ರಯ. ನಮಗೆ ನೀನು ಏನು ಮಾಡ್ತಾ ಇಲ್ಲ, ಉತ್ತರ ಕೊಡ್ತಾ ಇಲ್ಲ. ಆದರೆ ಒಂದಂತೂ ಆಗಲಿ, ಇವತ್ತು ನೀನಂತೂ ಹೇಳೋದಿಲ್ಲ, ಉತ್ತರ ಹೇಳೋದಿಲ್ಲ. ಆದರೆ ಒಂದು ಕೆಲಸ ಮಾಡಿ, ಉತ್ತರ ಹೇಳೋದಿಲ್ಲ ಆದ್ದರಿಂದ ನಿನ್ನ ಹೆಸರು ನಮಗೆ ಕೊಟ್ಟಬೇಡು ಅಂತ. ನಿನ್ನ ಹೆಸರೇನು? ಅಶ್ವತ್ಥ. ಅಶ್ವ ಅಂದ್ರೇನು? ಶ್ವಹ ಅಂದರೆ ನಾಳೆ. ನ ಶ್ವಹ, ನಾಳೆ ಅಲ್ಲ. ಅಂದರೆ ನಮ್ಮ ಜೀವನದಲ್ಲಿ, ನಮ್ಮ ಇದರಲ್ಲಿ ನಾಳೆ ಅಂತ ಬರಲೇಬಾರ್ದು. ನಾಳೆ ದಿನವೇ ಬರಬಾರ್ದು. ಅರ್ಥ ಏನು? ಇವತ್ತೇ ನಾವು ಸತ್ತು ಹೋಗ್ಬಿಡ್ಬೇಕು, ಆ ರೀತಿ ಆದರೂ ಮಾಡಬೇಕು ಅಂತ. ಅಂದರೆ ವಾದರಾಜ ಗುರು ಸಾರ್ವಭೌಮರು ಬಹಳ ಈ ಒಂದು ಶೃಂಗಾರ ರಸವನ್ನು ಭಕ್ತಿ ರಸದಲ್ಲಿ ಪರ್ಯವಸಾನ ಮಾಡಿದ್ದಾರೆ. ಅಂದರೆ ಒಂದು ಕವಿವರ್ಯರು ದೇವರು ಸೃಷ್ಟಿ ಮಾಡಿದ ಈ ಪ್ರಕೃತಿಯನ್ನು ಮತ್ತು ವನಸ್ಪತಿಗಳನ್ನು, ವೃಕ್ಷಾದಿಗಳನ್ನು, ನದಿ ಸಮುದ್ರಗಳನ್ನು ಅವರು ಯಾವ ರೀತಿ ಅದನ್ನು ಚಿಂತನೆ ಮಾಡುತ್ತಾರೆ ಅಂತ ಹೇಳಲಿಕ್ಕೆ ಇದು ರುಕ್ಮಿಣೀಶ ವಿಜಯದ ಶ್ಲೋಕಗಳೇ ಸಾಕ್ಷಿ. ಮತ್ತೆ ಹೇಳ್ತಾರೆ ಗೋಪಿಯರು ಆ ಅಶ್ವತ್ಥ ಎಷ್ಟು ಭಾಗ್ಯ ಅದ ನಿನ್ನದು, ದೊಡ್ಡ ಯೋಗ ನಿನ್ನ ಕಂಡ್ರೆ ನಮಸ್ಕಾರ ಮಾಡ್ತಾರೆ ಜನ. ಮಂದಿ ಏನು ಮಾಡ್ತಾರೆ, ಎಲ್ಲಾದರೂ ದೇವಾಲಯದಲ್ಲಿ ನೀನು ಇದ್ದಿ ಅಂತಂದರೆ ದೇವರಿಗೆ ಮೊದಲು ಆಮೇಲೆ ಮಾಡ್ತಾರೆ, ಮೊದಲು ನಿನಗೆ ಮಾಡಿ ಬರ್ತಾರೆ. ಮೊದಲು ನಿನಗೆ ನಮಸ್ಕಾರ ಮಾಡಿ ಆಮೇಲೆ ಗುಡಿ ಒಳಗೆ ಬರ್ತಾರೆ. ಅಂಥ ಯೋಗ ನಿನಗೆ. ಏನು ಮಾಡ್ತಾರೆ ಅಂದರೆ ತಮ್ಮ ಮನೋಭೀಷ್ಟಗಳನ್ನು ಪೂರ್ಣ ಮಾಡಿಕೊಳ್ಳಿಕ್ಕೆ ಪ್ರದಕ್ಷಿಣೆ ಹಾಕ್ತಾರೆ, ನಿನಗೆ ಸುತ್ತು ಬರ್ತಾರೆ, ನಿನಗೆ ಅಭಿಷೇಕ ಮಾಡ್ತಾರೆ, ಕ್ಷೀರಾಭಿಷೇಕ ಮಾಡ್ತಾರೆ, ಜಲಾಭಿಷೇಕ ಮಾಡ್ತಾರೆ. ಮೂಲಾಸೇಚನ ಪೂರ್ವಕಂ ಪರಿಸರಂ ಸ್ತ್ವಾಂ ಆರ್ದ್ರವಸ್ತ್ರ ಪುಮಾನ್ ಸ್ವಾಭೀಷ್ಟಂ ಲಭತೆ ಕಿಲ ಪ್ರತಿವನಂ ವಿಶ್ವಚರಂತಿ ಭೃತ ಕಾಯಕ್ಲೇಶವಶಾತ್ ಸಮುತ್ಥಿತಗನಸ್ವೇದಾಂಬುನಾದ್ರಾಂಬರ ಶಾಸ್ತ್ರೋಹೈ ಕಿಮುಪೇಕ್ಷಸೇ ವಿದಧತೀರಾದ್ರಾಂ ಭವದ್ವೇದಿಕಾಂ. ಏನು ಮಾಡ್ತಾರೆ
ಜನಗಳೆಲ್ಲ ಅಂದರೆ ಈಗ ಹಾಗೆ ಉಂಟು ನೋಡಿ, ಏನೋ ಒಂದು ಯಾರೋ ತಂತ್ರಜ್ಞರು ಹೇಳಿರ್ತಾರೆ, ಜ್ಯೋತಿಷಿಗಳು ಹೇಳಿರ್ತಾರೆ, ದೈವಜ್ಞರು ಹೇಳಿರ್ತಾರೆ, ನೋಡಿ ನಿಮಗೆ ಒಂದು ಪ್ರಾಬ್ಲಮ್ ಇದೆ, ಸಂತಾನ ಆಗಿಲ್ಲ ಅಥವಾ ಇನ್ನೇನೋ ಒಂದು ಸಮಸ್ಯೆ ಇದೆ, ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಅಶ್ವತ್ಥ ಗಿಡಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿಬಿಟ್ರೆ, ಪ್ರದಕ್ಷಿಣೆ ಹಾಕಿ ಅಲ್ಲಿ ಅಭಿಷೇಕ ಮಾಡಿ ಆ ಮೂಲಕ್ಕೆ ಅಭಿಷೇಕ ಮಾಡಿ ಭಕ್ತಿಯಿಂದ ಪ್ರದಕ್ಷಿಣೆ ಹಾಕಿಬಿಟ್ರೆ ಏನಾಗ್ತದೆ? ಭಕ್ತಿಯಿಂದ ಪ್ರದಕ್ಷಿಣೆ ಹಾಕಬೇಕು. ಪ್ರದಕ್ಷಿಣೆ ಹಾಕುವಾಗ ಆರ್ದ್ರ ವಸ್ತ್ರ, ಒದ್ದೆ ಬಟ್ಟೆ ಹೊಡ್ಕೊಂಡು ಹಾಕಬೇಕು. ಅದು ಒಂದು ಕ್ರಮ, ವಿಶಿಷ್ಟವಾದ ಕ್ರಮ. ಅಶ್ವತ್ಥ ಗಿಡಕ್ಕೆ ಪ್ರದಕ್ಷಿಣೆ ಹಾಕುವಾಗ ಏನು ಮಾಡಬೇಕು? ಆರ್ದ್ರ ವಸ್ತ್ರ, ಒದ್ದೆ ಬಟ್ಟೆಯನ್ನು. ಆ್ಯಕ್ಚುಲಿ ಕೆಲವು ಕಡೆ ಒದ್ದೆ ಬಟ್ಟೆ ಬರೋದಿಲ್ಲ. ಈ ಪೂಜೆಗಾಗುವಾಗ, ಸಂಧ್ಯಾವಂದನ ಮಾಡುವಾಗ, ಊಟ ಮಾಡುವಾಗ ಒದ್ದೆ ಬಟ್ಟೆಯಲ್ಲಿ ಯೂಸ್ ಮಾಡಬಾರ್ದು. ಆ ಟೈಮಲ್ಲಿ ಒದ್ದೆ ಅನ್ನೋದು ಒದ್ದೆ ಆಗಿದ್ರು ಕೂಡ ಅದು ಮೈಲಿಗೆ ಎಂತಾಗುತ್ತೆ. ಆವಾಗ ಪರಿಶುದ್ಧವಾಗಿರುವ, ಶುಭ್ರವಾಗಿರುವ ಒಣಗಿದ ವಸ್ತ್ರಗಳನ್ನೇ ಉಟ್ಟುಕೊಳ್ಬೇಕು. ಅದಿಲ್ಲಂಗಲ್ಲ, ಇಲ್ಲಿ ಇದು ವಿಶೇಷ. ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕುವಾಗ ನಾವು ಫಲವನ್ನು ಪಡೆದುಕೊಳ್ಳಬೇಕು ಅಂತಂದರೆ ನಾವೇನು ಮಾಡಬೇಕು? ಒದ್ದೆ ಬಟ್ಟೆ ಉಟ್ಟುಕೊಂಡೇ ಇವತ್ತು ಪ್ರದಕ್ಷಿಣೆ ಹಾಕಬೇಕು. ಇದು ಕೂಡ ಹಾಗೆ ಉಂಟು. ವಾದರಾಜರು ಏನೋ ರುಕ್ಮಿಣೇಶ್ವರ ವಿಜಯವನ್ನು ರಚನೆ ಮಾಡಿ ಈ ಒಂದು ಅಂಶವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದೇ ವಾದರಾಜ ಗುರು ಸಾರ್ವಭೌಮರ ಸೇವೆಯನ್ನು ಮಾಡುವಾಗ ಸೋಮನಾಥರೊಳಗೆ ಏನು ಮಾಡಬೇಕಲ್ಲಿ? ಅಲ್ಲಿ ಇರುವ ಧವಳಗಂಗಾ ಸರೋವರದಲ್ಲಿ ಸ್ನಾನವನ್ನು ಮಾಡಿ, ಸ್ನಾನ ಮಾಡಿದ ಮೇಲೆ ಮತ್ತೆ ಹಿಂಡುವ ಕ್ರಮ ಇಲ್ಲ. ಅದೇ ಒದ್ದೆಯ ಬಟ್ಟೆಯ ಮೇಲೇ ನಾವೇನು ಮಾಡಬೇಕು? ತ್ರಿವಿಕ್ರಮದೇವರು ಮತ್ತು ವಾದನ ಮತ್ತು ಅಲ್ಲಿ ಮಹಾಲಕ್ಷ್ಮಿ, ಅಲ್ಲಿರುವಂಥ ಕೃಷ್ಣ ಮತ್ತು ಮುಖ್ಯಪ್ರಾಣ ದೇವರು, ವೃಕ್ಷ, ಶನಿ ವೃಕ್ಷ ಮತ್ತು ವಾದರಾಜನ ಸನ್ನಿಧಾನ ಎಲ್ಲದಕ್ಕೂ ಪ್ರದಕ್ಷಿಣೆ ಹಾಕಿದಾಗ ಒಂದು ವಿಶೇಷವಾದಂಥ ಪುಣ್ಯ. ಕೆಲವು ಸ್ಥಳಗಳಿರ್ತದೆ, ಅದು ಸ್ಥಳದ ಮಹಿಮೆ ನಾವು ಕ್ವಶನ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆ ಹಿಂಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಆ ಸ್ಥಳದ ಮಹಿಮೆನೇ ಹಾಗಿರ್ತದೆ. ಅಲ್ಲಿ ಇನ್ನು ಕೆಲವು ಕಡೆ ಇದೆ, ಕೆಲವು ದೇವರಿಗೆ ತೋತಾದ್ರಿ ಅಂತ ಇದೆ, ಅಲ್ಲಿ ದೇವರಿಗೆ ನೀರೇ ಯೂಸ್ ಮಾಡೋದು. ಅಲ್ಲಿ ಅಭಿಷೇಕಕ್ಕೆ ಎಲ್ಲ ದೇವಾಲಯಗಳಲ್ಲಿ ಏನು ಮಾಡ್ತಾರೆ? ಜಲದಿಂದ ಅಭಿಷೇಕ ಮಾಡ್ತಾರೆ. ತೋತಾದ್ರಿಯಲ್ಲಿ ಹಂಗಿಲ್ಲ, ದಿನ ಅಭಿಷೇಕನೇ ಇಲ್ಲ. ಶ್ರೀನಿವಾಸದಲ್ಲಿ ವಾರಕ್ಕೊಮ್ಮೆ ಅದನ್ನು ಅಭಿಷೇಕ ಮಾಡ್ತಾರೆ. ತಿರುಪತಿಯಲ್ಲಿ ಶುಕ್ರವಾರಕ್ಕೊಮ್ಮೆ ಅಭಿಷೇಕ ಮಾಡ್ತಾರೆ. ಇಲ್ಲಿ ತೋತಾದ್ರಿಯಲ್ಲಿ ವಿಷ್ಣು ಇದ್ದಾನೆ. ದಕ್ಷಿಣ ಭಾರತ, ಕನ್ಯಾಕುಮಾರಿಯಿಂದ ಹತ್ತಿರ ಆಗ್ತದೆ, 1-2 ಗಂಟೆ ಒಳಗೆ ತೋತಾದ್ರಿ ಕ್ಷೇತ್ರ ಬರ್ತದೆ. ಅಲ್ಲೇನು ಅಂದರೆ ಅಲ್ಲಿ ನೀರಿನಿಂದ ಅಭಿಷೇಕ ಇಲ್ಲ ದೇವರಿಗೆ. ಅಲ್ಲೇನು ಅಭಿಷೇಕ ಅಂದರೆ ಎಣ್ಣೆಯಿಂದ ಅಭಿಷೇಕ ಮಾಡಿ, ತೈಲಾಭಿಷೇಕ ಮಾಡ್ತಾರೆ. ವಾರಕ್ಕೊಮ್ಮೆ ತೈಲಾಭಿಷೇಕ ನಡೀತದೆ. ಆಶ್ಚರ್ಯ ಅಂದರೆ ಅಲ್ಲೇನು ಉಂಟು ಅಂದರೆ ಅಲ್ಲಿ ತೈಲ, ಎಣ್ಣೆ ಉಪಯೋಗ ದೇವರಿಗೆ ಅಭಿಷೇಕ ಮಾಡಲಿಕ್ಕೆ ಉಪಯೋಗ ಮಾಡ್ತಾರೆ. ಎಲ್ಲಿಂದ ತರ್ತಾರೆ ಎಣ್ಣೆ ಅಂದರೆ ಅಂಗಡಿಯಿಂದ ತರೋದಿಲ್ಲ, ಬೇರೆ ಯಾವುದೋ ಅಂಗಡಿ ತರೋದಿಲ್ಲ. ಎಣ್ಣೆ ಬಾವಿನೂ ಉಂಟು ತೋತಾದ್ರಿ ಕ್ಷೇತ್ರದಲ್ಲಿ. ಆ ಗುಡಿಯ ಪ್ರಾಕಾರದಲ್ಲಿ 3-4 ಎಣ್ಣೆ ಬಾವಿಗಳು, ದೊಡ್ಡ ಎಣ್ಣೆ ಬಾವಿಗಳು ಎಲ್ಲ ನೋಡ್ಕೊಂಡಿರ್ಬೋದು. ನಾನು ನೋಡಿದ್ದೇನೆ, ಅನೇಕ ಸಲ ಹೋಗಿ ಬಂದಿದ್ದೇನೆ. ಒಂದು ಟೈಮ್ ನೀವು ನೋಡಿರ್ಬೋದು. ಅಲ್ಲಿ ತೈಲ ಬಾವಿಗಳು, ಅಲ್ಲೇನು ಮಾಡ್ತಾರೆ? ಅಲ್ಲಿಂದ ಆ ಎಣ್ಣೆ ತಗೊಂಡು ಬಂದು ದೇವರಿಗೆ ತೈಲಾಭಿಷೇಕ ಮಾಡ್ತಾರೆ. ಎಷ್ಟೋ ಅದ್ಭುತ ಇದೆ. ಮೆಡಿಸಿನ್ ಅದು, ಆ ಎಣ್ಣೆ ಅಂದರೆ ಮೆಡಿಸಿನ್. ಇಲ್ಲೇ ಪೇನ್ ಇತ್ತು, ಜಾಯಿಂಟ್ ಪೇನ್ ಇತ್ತು, ಅಥವಾ ರುಮ್ಟೈಡ್ ಆರ್ಥರೈಟಿಸ್ ಇತ್ತು ಅಂತಂದರೆ ಆ ಎಣ್ಣೆ ಹಾಕಿ ಲೇಪನ ಮಾಡಿಕೊಂಡು ಬಿಟ್ಟರೆ ನಿಮಗೆ ಇಷ್ಟು ಒಳ್ಳೆಯ ರಿಸಲ್ಟ್ ಬರ್ತದೆ. ಅಂದರೆ ಅದ್ಭುತ. ನಾನು ಕೆಲವು ಅದನ್ನು ಅಪ್ಲೈ ಮಾಡಿದ್ದೇನೆ, ಎಷ್ಟೋ ಮನಸ್ಸಿಗೆ ಸಮಾಧಾನ ಆಗ್ತದೆ. ಜೊತೆಗೆ ಎಲ್ಲಿ ಪೇನ್ ಇದ್ದರೂ, ದೇಹದ ಯಾವುದೇ ಮೂಲೆ ಒಳಗೆ ಪೇನ್ ಇದ್ದರೂ ಕೂಡ ಅದು ಪೇನ್ ಬಾಂಬ್. ಯಾವುದಂದರೆ ಪೇನ್ ಬಾಂಬ್ ಅಂದರೆ ಇದು ಪೇನ್ ತೈಲ, ಆ ಪೇನ್ ಪರಿಹಾರ ಮಾಡುವ ಒಂದು ಅದ್ಭುತವಾದ ಎಣ್ಣೆ. ಹೀಗೆ ಕೆಲವು ಕ್ಷೇತ್ರಗಳು ಬಹಳ ಅನೂಹ್ಯವಾಗಿರುವಂತಹದ್ದು, ಗುಹ್ಯವಾಗಿರುವಂತಹದ್ದು. ಕ್ವೆಶ್ಚನ್ ಮಾಡಲಿಕ್ಕಾಗೋದಿಲ್ಲ, ಯಾಕೆ ಹಿಂಗೆ, ಅದಿರೋದೇ ಹಾಗೆ. ಹಾಗೆ ಅಶ್ವತ್ಥ ಗಿಡಕ್ಕೆ ಪ್ರದಕ್ಷಿಣೆ ಹಾಕುವಾಗ ಅಲ್ಲಿ ಒದ್ದೆ ಬಟ್ಟೆ ಉಟ್ಟುಕೊಂಡು ಪ್ರದಕ್ಷಿಣೆ ಹಾಕಿದರೆ ಅವನು ಸ್ವಾಭೀಷ್ಟಂ ಲಭತೆ, ತನ್ನ ಮನೋಭೀಷ್ಟವನ್ನು ಹೊಂದ್ತಾನೆ. ಸಂತತಿ ಇರ್ಬೋದು, ಮಗ ಆಗಬೇಕಂದ್ರೆ ಮಗ ಆಗ್ತಾನೆ, ಮಗಳಾಗಬೇಕು ಅಂದರೆ ಮಗಳಾಗ್ತಾನೆ. ಅಥವಾ
ಗಂಡ ಎಲ್ಲೋ ಡಿವೋರ್ಸ್ ಕೊಡಬೇಕು ಅಂತ ಹೊರಟಿರ್ತಾನೆ, ಅದಕ್ಕೂ ಇದೇ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಹಾಕಿಬಿಟ್ರೆ ಅವಾಗೇನಾಗಿಬಿಡ್ತದೆ, ಡಿವೋರ್ಸ್ ಕೊಡುವ ಗಂಡ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ಡಿವೋರ್ಸ್ ಕೊಡುವ ಹೆಂಡತಿ ಅವಳು ಕೂಡ ಗಂಡನ ಜೊತೆಗೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅಷ್ಟು ಶಕ್ತಿ ಅಶ್ವತ್ಥ ಮರಕ್ಕೆ. ಹೀಗೆ ಅದರಂತೆ ಹೀಗೆ ಜನ ಹೇಗೆ ಮಂದಿ ಒದ್ದೆ ಬಟ್ಟೆಯನ್ನು ಉಟ್ಟುಕೊಂಡು ಅಶ್ವತ್ಥ ಗಿಡವನ್ನು ಪ್ರದಕ್ಷಿಣೆ ಹಾಕಿ ನಿನ್ನನ್ನು ಪ್ರದಕ್ಷಿಣೆ ಹಾಕಿ ಹೀಗೆ ಮನೋಭಿಷ್ಟವನ್ನು ಪಡ್ಕೊಳ್ತಾರೆ. ಹಾಗೂ ನಾವು ಕೂಡ ನೀನೇನು ತಿಳ್ಕೊಬೇಡ, ಮತ್ತೆ ನಾವೆಲ್ಲಿ ಒದ್ದೆ ಬಟ್ಟೆ ಉಟ್ಕೊಂಡು ಬಂದಿದ್ದೇವೆ ಅಂತೇಳಿ, ನಾವು ಒದ್ದೆ ಬಟ್ಟೆನ ಉಟ್ಕೊಂಡು ಬಂದಿದ್ದೇವೆ. ಹೇಗೆ ಅಂದರೆ ಕನಸ್ವೇದಾಂಬುನಾರ್ದ್ರಾಂಬರ, ನಾವು ಇಡೀ ಈ ವನವನ್ನು ಉಪವನವನ್ನು ತಿರುಗಿ ತಿರುಗಿ ಪ್ರದಕ್ಷಿಣೆ ಹಾಕಿ ಹಾಕಿ ಏನಾಗ್ಬಿಟ್ಟಿದೆ, ಮೈಯೆಲ್ಲ ಬೆವರು ಬಂದ್ಬಿಟ್ಟಿದೆ. ಬೆವರು ಬಂದು ನಮ್ಮ ಬಟ್ಟೆ ಏನಾಗಿಬಿಟ್ಟಿದೆ, ತೊಯ್ದು ಹೋಗ್ಬಿಟ್ಟಿದೆ. ಬೆವರಿನಿಂದ ಬಟ್ಟೆ ತೊಯ್ದು ಬಿಟ್ಟಿದೆ. ಹಾಗಾಗಿ ನಾವು ಕೂಡ ಆರ್ದ್ರಾಂಬರ ಆರ್ದ್ರ ವಸ್ತ್ರ ನಾವು ಒದ್ದೆ ಬಟ್ಟೆ ಉಟ್ಕೊಂಡಂತೆ ಆಗಿದೆ. ಮತ್ತೆ ನಿನ್ನ ಬುಡಕ್ಕೆ ಮಾಡ್ತಾರೆ, ನೀರು ಅಭಿಷೇಕ ಮಾಡ್ತಾರೆ. ನಾವು ಅಭಿಷೇಕ ಮಾಡಿದ್ದೇವೆ, ನಮ್ಮ ಕಣ್ಣೀರಿಗೆ ನೀರಿಗೆ ಅಭಿಷೇಕ. ಕೃಷ್ಣ ಸಿಕ್ಕಿಲ್ಲ. ರೂಪಾತ್ ಶಾಪಮಯೋಜಯನ್ ನಿವಸತಾಂ ಸ್ಯಾತ್ ತತ್ಫಲಂ ನಿಷ್ಫಲಂ ವಿಷ್ಟಾತೋ ಜನಿರಸ್ತುತೆ ನಿಶಿತವಚ್ಛಾಯಾ ವಿಗೇಯಾಸ್ತ್ರಿಯಂ ಕ್ರೂರಸ್ತೆ ಹೃದಿ ಬನ್ನಿರಸ್ತು ನ ಸದಾ ಸ್ಪರ್ಶಸ್ಯ ಯೋಗ್ಯೋ ಭವ. ಅವರು ಏನು ಮಾಡ್ತಾರೆ, ಅಶ್ವತ್ಥನಿಗೆ ಅದು ಶಪಿಸ್ತಾರೆ ಅಂತ ಅನ್ನೋ ಹಾಗೆ ಭಾವನೆ ಬರ್ತದೆ. ಆದರೆ ಅಶ್ವತ್ಥ ವೃಕ್ಷದ ಗುಣಧರ್ಮಗಳು ನೋಡು, ನಿನ್ನ ಫಲಗಳು ನಿನ್ನಲ್ಲಿ, ನಿನ್ನ ಹಣ್ಣು ಅದು ತಿನ್ನಲಿಕ್ಕೆ ಯೋಗ್ಯ ಆಗಬಾರ್ದು, ಕಹಿಯಾಗಿ ಬೀಳಲಿ ಅಂತ ಹೇಳ್ತಾರೆ. ಹಾಗಾಗಿ ಅಶ್ವತ್ಥ ಮರದಲ್ಲಿ ಹುಟ್ಟುವ ಹಣ್ಣು, ಅಲ್ಲಿ ಆಗುವ ಹಣ್ಣುಗಳು ಸ್ವೀಟ್ ಇರೋದಿಲ್ಲ, ಕಹಿಯಾಗಿರುತ್ತೆ. ಆಮೇಲೆ ತತ್ಫಲಂ ನಿಷ್ಫಲಂ ವಿಷ್ಟಾತೋ ಜನಿರಸ್ತುತಿ, ನೀನು ಎಲ್ಲಿಂದ ಹುಟ್ಟಬೇಕು, ನಿನ್ನ ಹುಟ್ಟು ಹೇಗಾಗಬೇಕು ಅಂದರೆ ವಿಷ್ಟಾತಃ ಕಾಕವಿಷ್ಟ ಸಮುದ್ಭೂತಂ. ಅಶ್ವತ್ಥ ಗಿಡ ಹುಟ್ಟಲಿಕ್ಕೆ ಕಾಗೆ ವಿಷ್ಟನೇ ಬೇಕು. ಕಾಗೆಯ ಮಲದಿಂದಲೇ ಹುಟ್ಟುತ್ತದೆ ಹೊರತು ಮಣ್ಣಿಂದ ಹುಟ್ಟೋದಿಲ್ಲ. ಮೊದಲು ಬೀಜಾಂಕುರ ಆಗೋದೇ ವಿಷ್ಟದಿಂದ, ಕಾಕವಿಷ್ಟದಿಂದ. ಕಾಗೆ ಅದನ್ನು ಆ ಹಣ್ಣನ್ನು ತಿಂದು ಅದನ್ನು ಡೈಜೆಷನ್ ಜೀರ್ಣ ಆಗದೇ ಇರುವಂಥ ಬೀಜ ಅಲ್ಲಿ ಭೂಮಿಯಲ್ಲಿ ಬಿದ್ದಾಗ ಅದು ಬೀಜಾಂಕುರ ಆಗಿ ಅದು ಗಿಡ. ಅಂದ್ರೆ ಏನಾಯ್ತು ಇವಾಗ, ಕಾಕವಿಷ್ಟ ಸಮುದ್ಭೂತ, ನಿನ್ನ ಜನ್ಮ ಕಾಕವಿಷ್ಟ ಸಮುದ್ಭೂತವಾಗಲಿ ಅಂತ ಈ ರೀತಿ ಹೇಳ್ತಾರೆ. ಆಮೇಲೆ ರಾತ್ರಿ ವೇಳೆ ನಿನ್ನ ನೆರಳು ನಿಷಿದ್ಧವಾಗಬೇಕು. ರಾತ್ರಿ ನಿನ್ನ ನೆರಳಲ್ಲಿ ಮಲಗಿ ಬಿಟ್ಟರೆ ಅವರಿಗೆ ಒಂದು ರೀತಿಯಲ್ಲಿ ನಾಶ ಅದು ಅಂತ ಹೇಳ್ತಾರೆ. ಹಾಗಾಗಿ ರಾತ್ರಿ ಹೊತ್ತು ಅಶ್ವತ್ಥ ಗಿಡದ ಕೆಳಗಡೆ ಮಲಗಬಾರ್ದು. ಮಲಗಿಬಿಟ್ರೆ ನಮ್ಮ ಇಡೀ ಏನೊಂದು ಡೈಜೆಷನ್ ಸಿಸ್ಟಮ್ ಹೊರಟೋಗ್ಬಿಡುತ್ತೆ. ಅಷ್ಟೆಲ್ಲ ನಮ್ಮ ದೇಹದ ಏನೋ ಒಂದು ಪಾಸಿಟಿವ್ ಎನರ್ಜಿ ಇರ್ತದೆ, ಅದೆಲ್ಲ ಅದು ಹಿಡ್ಕೊಂಡು ಅಶ್ವತ್ಥ. ಹಾಗಾಗಿ ರಾತ್ರಿ ಹೊತ್ತು ಅದರ ಕೆಳಗೆ ಮಲಗಬಾರ್ದು. ಮತ್ತು ನಿತ್ಯ ಮುಟ್ಟಬಾರ್ದು ಅಶ್ವತ್ಥ ಗಿಡವನ್ನು. ಪರ್ವಕಾಲಗಳಲ್ಲಿ ಹುಣ್ಣಿಮೆ, ಅಮಾವಾಸ್ಯ ಮತ್ತು ಕೆಲವು ಟೈಮಲ್ಲಿ ಮಾತ್ರ ಮುಟ್ಟಬೇಕು ಹೊರತು ನಿತ್ಯ ಮುಟ್ಟಬಾರ್ದು. ಮುಟ್ಟಿಬಿಟ್ರೆ ಮುಟ್ಟಿದವರಿಗೆ ಬೆಂಕಿ ಆಗುತ್ತೆ, ಮುಟ್ಟಿದವರನ್ನು ಸುಟ್ಟು ಬಿಡುತ್ತದೆ, ಅವರನ್ನು ಸುಡುತ್ತದೆ, ಅವರಲ್ಲಿರುವ ಸತ್ವವನ್ನು ಸುಟ್ಟು ಬಿಡುತ್ತದೆ. ಅದರಿಂದ ಹೇಗೆ ಸಮುದ್ರವನ್ನು ನಿತ್ಯ ಮುಟ್ಟಬಾರ್ದು, ಅದರಂತೆ ಎಷ್ಟೋ ಮಂದಿ ಈಗಿನ ಮಂದಿ ಏನು ಮಾಡಿಬಿಡ್ತಾರೆ, ತಿಳಿಯದೇ ಇರುವ ಮಂದಿ ಯದ್ವಾ ತದ್ವಾ ಹೋಗಿ ಸಮುದ್ರ ಸ್ನಾನ ಮಾಡ್ಕೊಂಡು ಬಂದುಬಿಡ್ತಾರೆ. ಆದರೆ ಕ್ಷೇತ್ರಕ್ಕೆ ಹೋದಾಗ ಹೋಗಿ ಸ್ಪರ್ಶ ಮಾಡ್ಬೋದು, ಆದರೆ ಸುಮ್ಮನೆ ಹೋಗಿ ಸಮುದ್ರವನ್ನು ಸ್ಪರ್ಶ ಮಾಡ್ತಾರೆ. ಅದರಂತೆ ಅಶ್ವತ್ಥ ಗಿಡವನ್ನು ಕೂಡ ಸುಮ್ಮನೆ ಮುಟ್ಟಬಾರದು. ಹೀಗೆ ಈ ರೀತಿಯಾಗಿ ಅವರು ಅಶ್ವತ್ಥನಿಗೆ ಹೇಳ್ತಾರೆ. ಅವರು ಹೇಳಿದ್ದರಿಂದ ಅಶ್ವತ್ಥ ಹಾಗಾಯಿತೋ ಅಥವಾ ಅಶ್ವತ್ಥ ವೃಕ್ಷದ ಗುಣಧರ್ಮಗಳನ್ನೇ ಈ ರೀತಿಯಲ್ಲಿ ಅವರು ಹೇಳಿದ್ದು. ಒಟ್ಟು ವಾದರಾಜಗಳು ಸಾರ್ವಭೌಮರು, ನೀನು ನಮಗೆ ಕೃಷ್ಣನನ್ನ ತೋರಿಸದೇ ಇರೋದರಿಂದ ನಿನಗೆ ಇಂಥ ಸ್ಥಿತಿ ಬರಲಿ ಅಂತ ಇವರು ಗೋಪಿಯರು ಅವರಿಗೆ ಹೇಳಿದ್ದಾರೆ. ಇನ್ನೊಂದು ಹೇಳಿಬಿಟ್ಟು
ಅಶ್ವತ್ಥ ಗಿಡಕ್ಕೆ. ಏನು ಅಂದರೆ ಈ ಕೃಷ್ಣನ ಕೊನೆ ಲಾಸ್ಟಿಗೆ ಹೇಳಿದ್ರು ಗೋಪಿಯರು, ಕೃಷ್ಣನ ದರ್ಶನ ನೀನು ಮಾಡಿಸ್ತಾ ಇರೋದರಿಂದ ಪಿಶಾಚಿಗಳು ಬ್ರಹ್ಮ ರಾಕ್ಷಸರು ನಿನ್ನ ಟೊಂಗೆಯಲ್ಲೇ ಇರಲಿ ಅಂತ, ನಿನ್ನನ್ನೇ ಆಶ್ರಯಿಸಲಿ. ಬ್ರಹ್ಮ ರಾಕ್ಷಸ ಹೇಳಿದ್ದಾನೆ ಅಂದರೆ ಅಶ್ವತ್ಥವನದಲ್ಲಿ ಇದ್ದಾನೆ. ಪಿಶಾಚಿಯಲ್ಲಿ ಉಂಟು ಅಂದರೆ ಅಶ್ವತ್ಥ ಗಿಡವೇ ಪಿಶಾಚಿಯ ಮನೆ ಆಗಲಿ ಅಂತ ಈ ರೀತಿ ಹೇಳ್ತಾರೆ. ದೈತ್ಯ ಸ್ವರ್ಗತಃ ಅಂತ ಹೇಳ್ತಾರೆ. ಇಷ್ಟು ಹೇಳಿ ತಾತ್ಪರ್ಯ ಅಂದರೆ ಕೃಷ್ಣನ ವಿರಹ, ಆ ವಿರಹದಿಂದ ಅಷ್ಟು ತಪ್ತರಾಗಿದ್ದರು ಗೋಪಿಯರು ಅಂತ ಹೀಗೆ ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಮುಂದೆ ಮುಂದೆ ಗೋಪಿಯರು ಹೋಗ್ತಾ ಇರುವಾಗ ಅದು ಅನೇಕ ಗಿಡ ಮರಗಳೆಲ್ಲ ಕಾಣ್ತಾರೆ. ಜಾಜಿ ಮಲ್ಲಿಗೆ, ಮಾಲತಿ, ಎಲ್ಲ ಹೇಳಿದ್ದಾರೆ. ಇದು ರುಕ್ಮಿಣೀಶ ವಿಜಯ ಈ ಸಪ್ತಮ ಇದೆಲ್ಲ ಅಧ್ಯಾಯವನ್ನು ಸರ್ಗಗಳನ್ನು ಚಿಂತನೆ ಮಾಡಿಬಿಟ್ರೆ ಒಂದು ರೀತಿಯಲ್ಲಿ ಅದು ಬಾಟ್ನಿ ಎಲ್ಲ ಬಂದ್ಬಿಡ್ತದೆ, ಜಿಯಾಲಜಿ ಎಲ್ಲ ಬರ್ತದೆ, ವನಸ್ಪತಿಗಳ ಬಗ್ಗೆ ಚಿಂತನೆ ಮಾಡಿದಂತೆ ಆಗ್ತದೆ. ಮತ್ತು ಇದೆಲ್ಲ ವೃಕ್ಷಗಳ ಬಗ್ಗೆ ಎಲ್ಲ ನಮಗೆ ತಿಳುವಳಿಕೆ ಬರ್ತದೆ. ಏನಾದರೂ ಕೃಷಿಯ ಬಗ್ಗೆ ಒಳ್ಳೊಳ್ಳೆಯ ವನಸ್ಪತಿಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಈ 7ನೇ ಸರ್ಗ ಸಪ್ತಮ ಸರ್ಗ ಅಧ್ಯಯನ ಮಾಡಿದ್ರೆ ಜಾಜಿ, ಮಾಲತಿ, ತುಳಸಿ, ಮಲ್ಲಿಕಾ ಮತ್ತು ಇನ್ನು ಹೀಗೆ ಅನೇಕ ವೃಕ್ಷಗಳನ್ನು ಇವರು ಹೋಗಿ ಕೇಳ್ತಾರೆ, ಎಲ್ಲಿದ್ದಾನೆ ಕೃಷ್ಣ? ಕೃಷ್ಣನ ಕಂಡೀರಾ, ಅದೇ ಮತ್ತೆ ಎಲ್ಲಿ ಇದ್ದಾನೆ ಕೃಷ್ಣ? ಕೃಷ್ಣನ ದರ್ಶನ ಆಗಬೇಕು, ಹುಡುಕಿ ಕೊಡಿ, ಕೃಷ್ಣ ಕಾಣ್ತಾ ಇಲ್ಲ ಅಂತ. ಕೊನೆಗೆ ಏನು ಮಾಡ್ತಾರೆ, ಕಮಲ ಇರ್ತದೆ, ಅಲ್ಲಿ ಸರೋವರ ಇರ್ತದೆ, ಆ ಸರೋವರದಲ್ಲಿ ಕಮಲ ಇರ್ತದೆ. ಆ ಕಮಲಕ್ಕೆ ಹೆಸರು ಪದ್ಮ ಅಂತ ಹೆಸರು. ಆ ಪದ್ಮಕ್ಕೆ ಕೇಳ್ತಾನೆ, ಪದ್ಮಿನಿ ನೀನು ಕೃಷ್ಣನನ್ನ ಕಂಡಿದ್ದೀಯ? ಅದಕ್ಕೆ ಒಬ್ಬ ಗೋಪಿ ಹೇಳ್ತಾಳೆ, ಅವಳು ಯಾಕೆ ಹೇಳ್ತಾಳೆ? ಲಕ್ಷ್ಮೀ ಹೆಸರಿಗೊಂಡಿದ್ದಾಳೆ, ಅವಳು ಸೌತಿ ಆಗ್ತಾಳೆ, ನಮಗೆ ಯಾಕೆ ಹೇಳ್ತಾಳೆ ಅಂತ. ಈ ರೀತಿಯಾಗಿ ಅದಕ್ಕೆ ಹೇಳಿ ಮುಂದೆ ಹೊರಟು ಹೋಗ್ತಾರೆ. ಮತ್ತು ಇನ್ನೂ ಮುಂದೆ ಹೋಗುವಾಗ ಮಾವು ಬರ್ತದೆ, ಮಾವಿನ ಮರ ಬರ್ತದೆ, ಅದು ಉತ್ತರ ಕೊಡುತ್ತಿಲ್ಲ. ಹಲಸಿನ ಹಣ್ಣು, ಪನಸ ಅಂದರೆ ಹಲಸು, ಅದು ಉತ್ತರ ಕೊಡೋದಿಲ್ಲ. ಆಮ್ಲ ಅಂದರೆ ನೆಲ್ಲಿಕಾಯಿ ಎಲ್ಲ ಬರ್ತದೆ, ಎಲ್ಲ ಹೇಳಿದ್ದಾರೆ. ನಾರಿಕೇಲ ಅಂದರೆ ತೆಂಗಿನ ಮರ, ಅದಕ್ಕೆ ಹೇಳ್ತಾರೆ ತಿಂತಿಣಿ, ಹುಣಸೆ ಹಣ್ಣು ಗಿಡ ಬರ್ತದೆ, ಮುಂದೆ ಬರ್ತದೆ. ನೀ ನೋಡಿದ್ಯಾ ಕೃಷ್ಣನ? ನೋಡಿಲ್ಲ ಅಂತ ಹೇಳ್ತಾರೆ. ನೀ ನೋಡಿದ್ರೂ ಕೂಡ ನೋಡುವುದಿಲ್ಲ ಅಂತ ನೀನು ಹೇಳ್ತಾ ಇದ್ದಿದ್ದರಿಂದ ತಿಂತ್ರಿಣಿ ನೀನು, ವಕ್ರಾಣಿ ನೀನು ಡೊಂಕು, ನಿನ್ನ ಫಲವು ಡೊಂಕು. ಅಂದರೆ ನೀನು ಹುಳಿಯಾದ್ದರಿಂದ ನೀನು ಕೃಷ್ಣನ ಬಗ್ಗೆ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ತೆಂಗು ನಾರಿಕೇಲ, ಅದಕ್ಕೆ ಕೇಳ್ತಾರೆ ಗೋಪಿಯರು, ನೀನು ನೋಡಿದೀಯಾ ಕೃಷ್ಣನನ್ನು? ನಾನು ನೋಡಲಿಲ್ಲ. ಅದಕ್ಕೆ ಹೇಳಿ, ನೀನು ನೋಡಿದರೂ ಕೂಡ ನಮಗೆ ಕೃಷ್ಣನ ಬಗ್ಗೆ ಹೇಳ್ತಾ ಇರೋದ್ರಿಂದ ನೀನು ಫಲಗಳನ್ನು ಮೇಲೆ ಇಟ್ಕೊಂಡು ಬಿಟ್ಟಿದ್ದಿ, ಕೆಳಗಡೆ ನಿನ್ನ ಫಲ ಇದೆ ನೋಡಿ. ತೆಂಗಿನಕಾಯಿ ಇರ್ತದೆ, ಮೇಲ್ಗಡೆ ಇರ್ತದೆ, ಮೇಲೆ ಇದೆ, ಆಕಾಶವನ್ನು ನೀನು ಚುಂಬಿಸ್ತಾ ಇದೆ. ನಿನ್ನನ್ನು ಆಶ್ರಯಿಸಿಕೊಂಡು ಏನಾದರೂ ನಿನ್ನ ಬುಡಕ್ಕೆ ಬಂದು ಕೂತ್ರೆ ದೊಡ್ಡ ಪ್ರಧಾರಣೆ ಮೇಲಿನ ಫಲ ಬಿತ್ತು ಅಂತಂದರೆ ತಲೆ ಒಡೆದು ಹೋಗ್ಬಿಡುತ್ತೆ. ಇಂಥ ಸ್ಥಿತಿ ನಿಂತು, ಹಾಗಾಗಿ ನಿನ್ನಿಂದಲೂ ಕೂಡ ಕೃಷ್ಣನ ಬಗ್ಗೆ ಹೇಳಲಿಕ್ಕೆ ಆಗಿಲ್ಲ ಅಂತ ಅವ್ರು ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಹೀಗೆ ಮಾಧವಿ ಗಿಡ ಅಂತ, ಅಶೋಕ, ಪಾರಿಜಾತ, ಇವರೆಲ್ಲ ಎಲ್ಲ ಹೆಸರುಗಳನ್ನು ಉಲ್ಲೇಖ ಮಾಡಿದ್ದಾರೆ. ಎಲ್ಲರನ್ನೂ ಕೇಳ್ತಾರೆ ಕೃಷ್ಣ ಎಲ್ಲಿದ್ದಾನೆ ಅಂತ. ಕೊನೆಗೆ 6 ಹೇಳದೇ ಇರುವಾಗ ಆ ವೃಂದಾವನಕ್ಕೆ ಕೇಳ್ತಾರೆ. ಇಡೀ ವೃಂದಾವನ, ಟೋಟಲಿ ವೃಂದಾವನ, ಆ ವೃಂದಾವನಕ್ಕೆ ಕೇಳ್ತಾರೆ, ಎಲ್ಲಿದ್ದಾನೆ ಕೃಷ್ಣ? ಹೇ ವೃಂದಾವನ ಕೃಷ್ಣ ವರ್ತ್ಮ ವದನೋ ನೋ ಚೇತ್ ಪುಮಾಂಸಂ ಹಿತಂ ದಾಸ್ಯಾಮಃ ಪ್ರಿಯ ವಿಪ್ರಯೋಗಜನಿತಂ ತೇನ ತ್ವದೀಯೋದಯೈ ಸಾಕಂ ಪ್ರಜ್ವಲಿತೇಂಗ ಗೋಪಲಲನಾ ಭಾಸ್ವಚ್ಚಕೋರೀಚೈ ಲೋಕೆ ನಾಮ ನಿರರ್ಥಕಂ ತವ ಪುನಃ ಕೋವಾ ಕವಿಃ ಕೀರ್ತಯೇತ್. ವೃಂದಾವನಕ್ಕೆ ಕೇಳಿಬಿಡ್ತಾರೆ ಕೃಷ್ಣ ಎಲ್ಲಿದ್ದಾನೆ? ನಿನಗೆ ಗೊತ್ತು, ವೃಂದಾವನ ಅಂತ ಸಂಚಾರಿ ಅವನು, ಕೃಷ್ಣ ಅವನು. ನಿನಗೆ ಗೊತ್ತಿದ್ರೆ ಮತ್ತೆ ಇನ್ಯಾರಿಗೆ ಗೊತ್ತಿರ್ತದೆ ಹೇಳು ಅಂತ ಹೇಳ್ತಾರೆ.
ತೋರಿಸು ಕೃಷ್ಣನ ಮಾರ್ಗ ತೋರಿಸು ನೀನು ಅಂತ ಹೇಳೋದಿಲ್ಲ. ಅವಾಗ ಅವ್ರು ಹೇಳಿದ್ರು ಗೋಪಿಯರು, ಎಷ್ಟೋ ಫಲ ಫಲ ಪುಷ್ಪಗಳಿಂದ ತುಂಬಿರುವಂತಹ ಭಾಗ್ಯ ನಿನ್ನದು. ಈ ಅನೇಕ ಪಕ್ಷಿ ಸಂಕುಲ ನಿನ್ನನ್ನು ಆಶ್ರಯಿಸಿಕೊಂಡಿದೆ. ಫಲಪುಷ್ಪಾದಿಗಳ ಒಂದು ಶ್ರೀಮಂತಿಕೆ ನಿನ್ನಲ್ಲಿದೆ. ಇಷ್ಟೋ ಒಳ್ಳೆಯ ಜನ್ಮ ನಿನ್ನದಾಗಿದ್ದರೂ ಕೂಡ ಕೃಷ್ಣನ ಬಗ್ಗೆ ನಮಗೆ ನೀನು ಅಡ್ರೆಸ್ ಹೇಳದಿರೋದ್ರಿಂದ ನಿರರ್ಥಕಂ, ನಿನ್ನ ಜನ್ಮವೇ ವ್ಯರ್ಥ ಅಂತ ವೃಂದಾವನಕ್ಕೇನೆ ಹೇಳಿಬಿಡ್ತಾರೆ ಗೋಪಿಯರು. ಇಷ್ಟು ಹೇಳಿ ತುಂಬ ದುಃಖದಿಂದ ಈ ಗೋಪಿಯರು, ವಿರಹ ತಪ್ತ ಗೋಪಿಯರು, ಅವತ್ತೊಂದು ಭಜನಾ ಮಂಡಳಿ ನಡೆಯಾಯ್ತು. ಮೊದಲ ಭಜನಾ ಮಂಡಳಿ ಏನು ಅಂದರೆ ಕೃಷ್ಣ ವಿರಹ ಭಜನಾ ಮಂಡಳಿ. ಕೃಷ್ಣನ ವಿರಹವನ್ನ ಪಾಪ ಮನದಲ್ಲಿ ಇಟ್ಟುಕೊಂಡು ಕೃಷ್ಣನನ್ನು ಹುಡುಕ್ತಾ ಹೊರಟಿದ್ದಾರೆ. ಆಗ ಒಬ್ಬ ಸಖಿ, ಒಬ್ಬ ಗೋಪಿ ಮತ್ತೊಬ್ಬ ಗೋಪಿಗೆ ಹೇಳ್ತಾಳೆ, ಸಖಿ ಕಥಯ ಸಕೋಯಂ ತನ್ವಿ ಪೀಯೂಷರಶ್ಮಿ ದಿಶತಿ ಕಥಮುದಗ್ರಂ ತರಿಹಿ ಮೇ ಕಾಲಕೂಟಂ ಹರಿರಿವ ಪದಮಾತ್ರ ಶ್ಲಾಘ್ಯ ಧರ್ಮಸ್ಸ ನೂನಂ ವಹತಿ ಗರಮ ಗೌರಂ ಖಾಸಭಾಗೇಶ ಚಂದ್ರ. ಒಬ್ಬ ಸಖಿ, ಒಬ್ಬ ಗೋಪಿ ಕೇಳ್ತಾಳೆ ಇನ್ನೊಬ್ಬ ಗೋಪಿ, ನೋಡಿ ಗೋಪಿ, ಆಕಾಶದಲ್ಲಿ ಯಾರಿದ್ದಾರೆ, ಏನ್ ತೋರ್ತಾ ಉಂಟು ಅಂತ. ಮತ್ತೊಬ್ಬ ಗೋಪಿ ಹೇಳ್ತಾನೆ, ಅವನು ಬೆಳರಿಗಳನ್ನು ಕೊಡುವ ಚಂದ್ರ ಅಲ್ಲ, ಅವನು ಅಮೃತ ಕೊಡ್ತಾನವನು ಅಂತ ಒಬ್ಬ ಗೋಪಿ ಹೇಳ್ತಾನೆ. ಹಾಗಾದ್ರೆ ಆಕ್ಚುಲಿ ಚಂದ್ರ ಏನ್ ಮಾಡಬೇಕು, ಅಮೃತ ಕೊಡಬೇಕು, ಬೆಳದಿಂಗಳು ಕೊಡಬೇಕು. ಆದರೆ ಇವತ್ತಿನ ದಿನದಲ್ಲಿ ನಮ್ಮ ಪಾಲಿಗೆ ಈ ಚಂದ್ರ, ಈ ರಾತ್ರಿಯ ಚಂದ್ರ, ಕೃಷ್ಣನ ತನ್ನ ವಂಶದಲ್ಲಿ ಪಡೆದುಕೊಂಡ ಈ ಚಂದ್ರ ಅಮೃತವನ್ನು ಕೊಡೋದು ಬಿಟ್ಟು ನಮಗೆ ಕಾಲಕೂಟ ವಿಷಯ ಕೊಡ್ತಾ ಇದ್ದಾನೆ ಅಂತ. ಚಂದ್ರ ಆಕ್ಚುಲಿ ಅನೇಕರಿಗೆ ಅಮೃತಪ್ರಾಯನಾದರೂ ಕೃಷ್ಣ ಇಲ್ಲದ್ದರಿಂದ ಅವತ್ತು ಅವನ ಪಾಲಿಗೆ ಏನಾಗ್ಬಿಟ್ಟಿದ್ದ, ಅವನು ವಿಷವನ್ನ ಕೊಡುವ ಅಮೃತ ಚಂದ್ರ ಆಗಿಲ್ಲ, ಏನಾಗಿದ್ದ ವಿಷಚಂದ್ರ ಅಂತ ಆಗಿಬಿಟ್ಟಿದ್ದ ಗೋಪಿಯರಿಗೆ. ತಾಪ ಚಂದ್ರನಿಂದ ಏನ್ ಬರ್ತದೆ, ಬೆಳದಿಂಗಳು ಬರ್ತದೆ, ಸಂತಾಪ ಪರಿಹಾರ ಆಗ್ತದೆ. ಆದರೆ ಆ ಒಬ್ಬ ಗೋಪಿ ಇನ್ನೊಬ್ಬ ಗೋಪಿ ಹೇಳ್ತಾಳೆ, ಇವನು ಚಂದ್ರ ಏನ್ ಮಾಡ್ತಾ ಇಲ್ಲ, ಬೆಳದಿಂಗಳು ಕೊಟ್ಟು ನಮಗೆ ತಾಪ ಪರಿಹಾರ ಮಾಡ್ತಾ ಇಲ್ಲ, ಇನ್ನಷ್ಟು ತಾಪವನ್ನು ಹೆಚ್ಚಿಸ್ತಾ ಇದ್ದಾನೆ ಅಂತ. ಹೀಗೆ ಗೋಪಿಯರು ಪರಸ್ಪರ ಮಾತಾಡ್ಕೊಳ್ತಾರೆ. ಇನ್ನೂ ಕೃಷ್ಣ ಸಿಕ್ಕಿಲ್ಲ, ಯಾವಾಗ ಸಿಗ್ತಾನೆ, ಏನಾಗ್ತದೆ, ಮತ್ತೆ ನಾಳೆ ಸಾಯಂಕಾಲ 6 ಗಂಟೆಗೆ ಮತ್ತೆ ಚಿಂತನೆ ಮಾಡಿ. ಈ ಸರ್ಗ ನಾಳೆಗೆ ಮುಗಿತದೆ. ಇದು ಸಪ್ತಸ್ವರ ದಾಸ ಸಾಹಿತ್ಯ ಸಮೂಹ ಕೊಪ್ಪಳ ಅವರ ಆಶ್ರಯದಲ್ಲಿ ಆನ್ಲೈನ್ ಮುಖಾಂತರ ನಡೀತಾ ಇದೆ. ಪ್ರಾಯ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಅದು ಸ್ಥಗಿತಗೊಂಡಿತ್ತು ಅಂತ ಅನ್ನಿಸ್ತದೆ. ನಾನು ಅದು ಬಹುಶಃ ತಾಂತ್ರಿಕ ದೋಷ, ಅದಕ್ಕೇನು ಮಾಡಲಿಕ್ಕಾಗೋದಿಲ್ಲ. ತಾಂತ್ರಿಕ ದೋಷಕ್ಕೆ ಅದು ದೇವರು ನಮಗೆಲ್ಲ ಕ್ಷೇಮವನ್ನು ಮಾಡಲಿ. ನಾಳೆ ಮತ್ತೆ ಅದನ್ನು ಸರಿಪಡಿಸಿಕೊಳ್ಳೋಣ ಅಂತೇಳಿ ಶ್ರೀಕೃಷ್ಣ. ನೋಡ್ಬೋದು. ನಂಬರ್